ಇಯರ್ ಕೋರ್ಸ್. ನೆಕ್ಸ್ಟ್ ಎಷ್ಟು ಏನಿದೆ 2 ಇಯರ್ಸ್ ಕೋರ್ಸ್ ಇದೆ. ಏನು 2 ಇಯರ್ಸ್ ಕೋರ್ಸ್? ಡಿಪ್ಲೊಮಾ ಇಸ್ ನಥಿಂಗ್ ಬಟ್ ಡಿ.ಎಡ್. PUC ಸೆಕೆಂಡ್ ಇಯರ್ ಕಾಮರ್ಸ್ ಆದಮೇಲೆ ಇಫ್ ಯು ವಾಂಟ್ ಟು ಬಿಕಮ್ ಎ ಪ್ರೈಮರಿ ಸ್ಕೂಲ್ ಟೀಚರ್, you need not do BCom, you need not do CA, you need not do ICAA, you need not do any other courses. You can directly do D.Ed, Diploma in Education, 2 years course. ಮೊದಲು ಇದಕ್ಕೆ TCH ಅಂತ ಕರೀತೀವಿ. ಈಗ TCH ಹೋಗಿದೆ, ಆ ಜಾಗದಲ್ಲಿ ಯಾವ ಕೋರ್ಸ್ ಬಂದಿದೆ? D.Ed ಅಂತ ಬಂದಿದೆ. D.Ed ಅದು ಡೈರೆಕ್ಟ್ ಆಗಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಲಿಕ್ಕೆ ಅವಕಾಶ ಉಂಟು. ಸರ್ಕಾರದ ಅಪಾಯಿಂಟ್ಮೆಂಟ್ ನಲ್ಲಿ ಅವರು ಟೋಟಲಿ ನೀವು ಜಾಬ್ ಮಾಡೋದಿದ್ರೆ 1 ಪೈಸೆ ಖರ್ಚಿಲ್ಲದೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಲಿಕ್ಕೆ ಅವಕಾಶ ಉಂಟು. ಎಲ್ಲಿಯೇ ಬೇಕಾದ್ರೆ PUC ಆದಮೇಲೆ ಕೆಲವು ಪಾಲಕರು ಹೇಳ್ತಾರೆ ನಮಗೆ ನಮ್ಮ ಮಕ್ಕಳನ್ನು ಹೊರಗಡೆ ಕಳಿಸ್ಲಿಕ್ಕೆ ಮನಸ್ಸಿಲ್ಲ, ಸೊ ಅದರಿಂದ PUC ಆಗಿ D.Ed ಮುಗಿಸಿ ಇಲ್ಲಿಯೇ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ಇಲ್ಲಿಯೇ ನೌಕರಿ ಮಾಡಿ ನಾವು ಇಲ್ಲೇ ಇಟ್ಕೊಳ್ಳೋರು, ನಮ್ಮ ಮಕ್ಕಳನ್ನು ಹೊರಗಡೆ ಎಲ್ಲೂ ಕಳಿಸೋದಿಲ್ಲ. ಸೊ ಇಲ್ಲಿಯೇ ಅಭ್ಯಾಸ ಮಾಡಿ, ಇಲ್ಲಿಯೇ ಉದ್ಯೋಗ ಮಾಡಿ, ನಾವು ಇಲ್ಲೇ ಮದುವೆ ಆಗಿ ಇಲ್ಲೇ ಸಂಸಾರವನ್ನು ನಡೆಸಿ ಇಲ್ಲಿಯೇ ಇರಬೇಕು ಅಂತ ಆಸಕ್ತಿ ಪಟ್ಟಲ್ಲಿ D.Ed ಮಾಡಿ ಆಶ್ಚರ್ಯ. ಕಾಮರ್ಸ್ ಆದರೂ D.Ed ಮಾಡ್ತಾರೆ. ಎಸ್, ಅವಕಾಶ ಇದೆ. ಈಗ ನಮ್ಮದೇ ಸ್ಟೂಡೆಂಟ್ಸ್ PUC ನಮ್ದು ಒಂದು ಸ್ಟೂಡೆಂಟ್ ಇದಾರೆ ಮಂಕಿಯಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್, ಹೆಸರು ಮರ್ತಿದ್ದೇನೆ ನಾನು, ಅವರ ಪಿಕ್ಚರ್ ನಮ್ಗೆ ನೆನಪು ಬರ್ತಾ ಇದೆ, ಆಗ ಸಿಗ್ತಾ ಇರ್ತಾರೆ. ಅವ್ರು BCom ಆಗಿತ್ತು, ಅವ್ರು D.Ed ಆದ ನನಗೆ ಗೊತ್ತಿಲ್ಲ. BCom ಆದ್ಮೇಲೆ ನನ್ನ ಮಗ ಸಿಕ್ಕಿದ್ರು, ಸರ್ ನಮಸ್ಕಾರ ಆಗ್ತದೆ, ಏನಪ್ಪ ಎಲ್ಲಿದ್ರಿ? ಸರ್ ನಾನು ಪ್ರೈಮರಿ ಸ್ಕೂಲ್ ಟೀಚರ್. ಮೈ ಗಾಡ್, ಯಾರು ನಿಮ್ಗೆ ಕಾಮರ್ಸ್ ಆದ್ರೆ ಪ್ರೈಮರಿ ಸ್ಕೂಲ್ ಟೀಚರ್ ಕೊಟ್ಟದ್ದು? ಸರ್ ನಾನು BCom ಮಾಡೋ ಮೊದಲು D.Ed ಮಾಡಿದ್ದೆ. ನಾನು BCom ಫೈನಲ್ ಇದ್ದಾಗ D.Ed ಅಪಾಯಿಂಟ್ಮೆಂಟ್ ಆಗ್ಬಿಟ್ಟು ಹೇಗೋ ಮಾಡಿ BCom ಫೈನಲ್ ಮುಗಿಸ್ಬಿಟ್ಟು ಇವತ್ತು D.Ed ಆಗಿದೆ. ಕ್ವಾಲಿಫಿಕೇಶನ್ BCom D.Ed. ಮಂಕಿಯಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾರೆ, ಯಾರಾದ್ರೂ ಆಗ್ತಿದೆ ತಿಳ್ಕೊಳ್ಳಿ, ಹೆಸರು ಮಾಡ್ತಿದ್ದೇನೆ. ಬೇಕಾ ನಾನು ಕೇಳಿ ನಮ್ಮ ಮಿಸ್ಸಸ್ ಕೇಳಿದ್ರೆ ಹೆಸರು ಆಫೀಸ್ ಕೇಳಿ ಹೇಳ್ತೇನೆ, ಅವ್ರ ಹೆಸರು ಏನು ನೋಡೋದು ಕೂಡ. ಸೊ ಈ ರೀತಿಯಾಗಿ ಕಾಮರ್ಸ್ ಮಾಡಿದವರು ಕೂಡ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ತಮ್ಮ ಮುಂದಿನ ಭವಿಷ್ಯವನ್ನು ಉತ್ತಮವಾಗಿ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಅವಕಾಶ ಉಂಟು. ಎಲ್ಲಿ ಮಾಡಬಹುದು D.Ed ಅನ್ನು? ಇಟ್ಸ್ 2 years ಫುಲ್ ಟೈಮ್ ಕೋರ್ಸ್. ಎಲ್ಲಿ ಮಾಡಬಹುದು? ಕುಮಟಾದಲ್ಲಿ D.Ed ಕಾಲೇಜ್ ಇದೆ. ಹತ್ತಿರ ಅಂದ್ರೆ ಕುಮಟಾ ಗವರ್ಮೆಂಟ್, ಕಡಿಮೆ ಫೀಸ್ ನಲ್ಲಿ ಹೆಚ್ಚಿನ ಅವಕಾಶ ಕೊಡ್ತಕ್ಕಂಥ ಕಾಲೇಜ್ ಇದೆ, ಕುಮಟಾದಲ್ಲೇ ಇದೆ, ಅಲ್ಲಿ ಮಾಡಬಹುದು. ಒಂದು ಆಫ್ಟರ್ PUC ಏನು ಮಾಡಬಹುದು ನೀವು? 6 months ಕೋರ್ಸ್ ಮಾಡಬಹುದು, ಅಥವಾ 1 year ಕೋರ್ಸ್ ಮಾಡಬಹುದು, ಅಥವಾ ಯಾರಿಗೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಲಿಕ್ಕೆ ಆಸಕ್ತಿ ಇದೆ, ಬಹಳ ಜನ ಹೇಳ್ತಾರೆ ಅಯ್ಯೋ ನೀವು ಕಾಮರ್ಸ್ ಯಾಕೆ ಮಾಡಿದ್ರಿ, ಆರ್ಟ್ಸ್ ಮಾಡಿದ್ರೆ PUC ಆರ್ಟ್ಸ್ ಮಾಡಿದ್ರೆ D.Ed ಮಾಡ್ಕೊಂಡು ಪ್ರೈಮರಿ ಸ್ಕೂಲ್ ಟೀಚರ್ ಆಗಬೇಕಾಗ್ತಿದ್ರು, ಬಹಳ ಜನ ಆಸೆ ಪಡ್ತಾರೆ. ಕಾಮರ್ಸ್ ಆಗಿ ಮಾಡಲಿಕ್ಕೆ ಅವಕಾಶ ಉಂಟು, ಯಾರಿಗೆ ಆಸಕ್ತಿ ಇದೆ ದಯವಿಟ್ಟು ಮಾಡಿ. ಹಾಗಾದ್ರೆ 2 ವರ್ಷದ ಸರ್ ನಮ್ಮ ಪ್ರೈಮರಿ ಸ್ಕೂಲ್ ಟೀಚರ್ ಪೋಸ್ಟ್ ಎಲ್ಲ ಬೇಡ ಸರ್, ನಾನು ಊರಲ್ಲಿ ಇರುವುದೇ ಹೋಗಬೇಕು ಪ್ಲಾನ್ ಮಾಡಿದೆ. ಹಾಗಾದ್ರೆ ಏನ್ ಮಾಡ್ಬೋದು? ಬೇಕಾದಷ್ಟು ಕೋರ್ಸ್ ಇದೆ ಕಂಟಿನ್ಯೂ ನೋಡಿ. ಫಸ್ಟ್ ನಿಮ್ಗೆ ಏನ್ ಹೇಳಿದೆ? 6 months to 1 year ಕೋರ್ಸ್ ಹೇಳಿದೆ. ಈಗ ಏನ್ ಹೇಳಿದೆ? 2 years ಕೋರ್ಸ್ ಆಯ್ತು. ಈಗ ನೋಡಿ 3 years ಕೋರ್ಸ್. 3 years ಕೋರ್ಸ್ ಯಾವ್ಯಾವ್ದು ಇದೆ ನೋಡಿ. ಇದು ನಮ್ಮ ಕಟ್ PUC ಆದ ತಕ್ಷಣ BCom ನಾವು ಮಾಡಿದ್ದೇ ಇದು ಇಲ್ಲಿವರೆಗೆ, ಹಾಗಾಗಿ ಈಗ ಅದೇ ಕರೆಕ್ಟ್ ಅಲ್ಲ? PUC ಆದ್ಮೇಲೆ ಏನು? BCom ನೋಡಿ. 3 years ಕೋರ್ಸ್ ಯಾವ್ಯಾವ್ದು ಇದೆ? BA ಇದೆ, BCom ಇದೆ, BBA ಇದೆ, BCA ಇದೆ, BHM ಇದೆ, BBM ಇದೆ. ನೋಡಿಲ್ಲ ಹೇಳ್ತಾ ಲಾಸ್ಟ್ ಒಂದು BSW ಇಷ್ಟೆಲ್ಲ ಕೋರ್ಸ್ ಇದೆ. ನಮಗೆ ಬಹಳಷ್ಟು ಜನರಿಗೆ ಗೊತ್ತಿರೋದು ಯಾವುದು? ನಮ್ಮ ಪೆಟ್ಟು, ನಮ್ಮ ಕುಲದೇವರು, ಅದೊಂದು ನಾವು ನೆನ್ಪಿಟ್ಕೊಂಡಿದ್ದೇವೆ. ಎಲ್ಲ ಬಹಳಷ್ಟು ದೇವರು ಸಿಗ್ತದೆ. ಸ್ವಲ್ಪ ರೋಡ್ ಇಟ್ಕೊಳ್ಳೋದು ಕಟ್ಟಲ್ಲ ದೇವರು, ಕುಲದೇವರು ಪಕ್ಕ ನೆನಪಿರೋದು ದೇವರು. ಕರೆಕ್ಟ್ ಅಲ್ಲ? ಧರ್ಮಸ್ಥಳಕ್ಕೆ ಹೊರಟಿದ್ದೇವೆ, ಇಲ್ಲಿ ಸಿಗ್ತದೆ ಎಲ್ಲ ಕಟ್ಟಕೊಂಡ ದೇವಸ್ಥಾನ ಸಿಗ್ತದೆ, ಪಕ್ಕ ನೆನ್ಪಿಟ್ಕೊಳ್ಳೋದು ಧರ್ಮಸ್ಥಳ. ಹಾಗೆ ನಮಗೆ ಫೈನಲ್ ಏನು BCom ಮಧ್ಯದಲ್ಲಿ ಸಿಗ್ತಕ್ಕಂಥದ್ದು ಸಾಕಷ್ಟು ಬೇರೆ ಬೇರೆ ಕೋರ್ಸ್ ಇರ್ತಾರೆ. ನೇರವಾಗಿರೋದು ನೋಡಿ ನಮ್ದು BCom. ಅದರ ಮಧ್ಯದಲ್ಲಿ ನಾನು ಹೇಳಿದ್ರೆ BA ಅಂತ ಹಾಕಿದ್ದೇನೆ. ಸರ್ ಏನ್ ಸರ್ ದಾರಿ ತಪ್ಪಿಸ್ತಾ ಇದ್ದಾರೆ ನಮ್ಗೆ ಅಂತ ಕೇಳಬಹುದು ಯಾರು? ಇಲ್ಲ ಕೆಲವು ಜನರಿಗೆ ಏನಾಗಿದೆ ಗೊತ್ತಾ? PUC 2 ವರ್ಷ ಮಾಡಿ ಸರ್ ನಾನು ಕಾಮರ್ಸ್ ಯಾಕೆ ಬೆಳೆದ ಗೊತ್ತಾ? ನನಗೆ ಮೊದಲೇ ಲೆಕ್ಕ ಅಂದ್ರೆ ದುಃಖ, ಅದಕ್ಕಾಗಿ ಕಾಮರ್ಸ್ ಅಕೌಂಟೆನ್ಸ್ ಮ್ಯಾಥಮೆಟಿಕ್ಸ್ ಸೈನ್ಸ್ ಬೇಡ ಕಾಮರ್ಸ್ ಬಂದ್ರೆ ಇಲ್ಲಂದ್ರೆ ಇಲ್ಲಿ ಮತ್ತೆ ಲೆಕ್ಕನೇ ಅಕೌಂಟೆನ್ಸಿ ಸರ್ ಮುಗಿತು. ಫಸ್ಟ್ PUC ಮುಗಿಸಿದ್ರೆ ತೊಂದರೆ ಇಲ್ಲ, ಸೆಕೆಂಡ್ PUC ದಾಟಿದ್ರೆ ಕಾಮರ್ಸ್ಗೆ ಜೈ. ಈ ಕೋರ್ಸ್ ಬೇಡ ಹೇಳುವಂತ ಯಾರಾದ್ರೂ ಇದ್ದರೆ ಗೊತ್ತಿರ್ತಾರೆ. ನಮ್ಮಲ್ಲಿ ಕಾಮರ್ಸ್ PUCಯಲ್ಲಿ ಒಳ್ಳೆ ಸ್ಟಾಫ್ ಇದ್ದಾರೆ, ಆಸಕ್ತಿಯಿಂದ ಕಲಿಸ್ತಾರೆ. ಯಾರಿಗೂ ಎಕನಾಮಿಕ್ಸ್ ಭಾರವಾಗುವಂತ ಪರಿಸ್ಥಿತಿರ್ಲಿಕ್ಕಿಲ್ಲ. ಎಕನಾಮಿಕ್ಸ್ ಇಸ್ ಎ ಮೋಸ್ಟ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನಾನು ಬಹಳ ಸಂದರ್ಭದಲ್ಲಿ BCom ಅವರಿಗೆ ಹೇಳ್ತೇನೆ,
ಇಡೀ ನಮ್ಮ ಕಾಮರ್ಸ್ ಸಬ್ಜೆಕ್ಟ್ ನಲ್ಲಿ ಈಸಿ ಸಬ್ಜೆಕ್ಟ್ ಅಂದ್ರೆ ಅಕೌಂಟೆನ್ಸಿ. ಬಹಳ ಜನಕ್ಕೆ ಅನ್ಸಿರ್ಬೋದು ಏನಪ್ಪ ಯಾರನ್ನ ಅಕೌಂಟೆನ್ಸಿ ಈಸಿ ಹೇಳ್ತಾರಲ್ಲ ಅವ್ನು ಕೇಳೋದಷ್ಟೇ. ಯಾರಾದ್ರೂ ಕನ್ನಡದಲ್ಲಿ 100 ಔಟ್ ಆಫ್ 100 ಅವರ ಕೈ ಎತ್ತಿ ನೋಡು. ಕನ್ನಡದಲ್ಲಿ 100 ಔಟ್ ಆಫ್ 100 ತಗೊಂಡಂತ ಕೈ ಎತ್ತಿ ನೋಡು. ಇಂಗ್ಲಿಷ್ ನಲ್ಲಿ 100 ಔಟ್ ಆಫ್ 100. ಮೈ ಗಾಡ್, ಇಂಗ್ಲಿಷ್ ನಲ್ಲಿ 100 ಔಟ್ ಆಫ್ 100 ಇಲ್ಲ ಅಲ್ಲ. ಜಿಯೋಗ್ರಫಿ, ಹಿಸ್ಟರಿ, ಇಕನಾಮಿಕ್ಸ್ ಇಲ್ಲ ಅಲ್ಲ. PUC ಫಸ್ಟ್ ಇಯರ್ ಅಲ್ಲಿ ಅಕೌಂಟೆನ್ಸಿ 100 ಔಟ್ ಆಫ್ 100 ತಗೊಂಡಿದ್ದೀರಿ. ಯಾರಿಲ್ಲ? ಮೈ ಗಾಡ್ ಮೇಡಮ್, ನಾನು ಮುಂದಿನ ಪ್ರಶ್ನೆ ಕೇಳಿದ್ರೆ ನೀವು ಯೋಚನೆ ಮಾಡಬೇಡ. ಅಲ್ಲ ಅಕಸ್ಮಾತ್ 100 ಔಟ್ ಆಫ್ 100 ಹೇಳಿದ್ರೆ ಮತ್ತೇನಾದ್ರು ಪ್ರಶ್ನೆ ಕೇಳಿದ್ರೆ ಅಂತ ತಿಳ್ಕೊಂಡಿಲ್ಲ. ಇಷ್ಟು ಕಷ್ಟ. ಸಿ, ಯಾರಾದ್ರೂ 100 ಔಟ್ ಆಫ್ 100 ಮಾಡಿದ್ರೆ ಅಕೌಂಟೆನ್ಸಿಲಿ ಕನ್ನಡದಲ್ಲಿ ಶಕ್ತಿ ಇದೆ, ಇಂಗ್ಲಿಷ್ ನಲ್ಲಿ ಶಕ್ತಿ ಇದೆ, ಯಾವ ಸಬ್ಜೆಕ್ಟ್ ನಲ್ಲಿ ಶಕ್ತಿ ಇದೆ. ಇಲ್ಲಿ 100 ಔಟ್ ಆಫ್ 100 ಮಾಡ್ಲಿಕ್ಕೆ ಶಕ್ತಿ ಉಂಟು. ಈಗ ಹೇಳಿ, ಯಾವ್ದು ಈಸಿ ಸಬ್ಜೆಕ್ಟ್? ಅಕೌಂಟೆನ್ಸಿ ಈಸಿ ಸಬ್ಜೆಕ್ಟಾ ಬೇರೆ ಸಬ್ಜೆಕ್ಟ್? ಕರೆಕ್ಟ್ ಅಲ್ಲ? ಆದ್ರಿಂದ ಆದರೂ ಕೂಡ ಯಾರಿಗಾದ್ರೂ ಅಕೌಂಟೆನ್ಸಿ ಕಷ್ಟ ಅಂತ ಅನ್ಸಿದ್ರೆ ಸಾಕಪ್ಪ, ನಮ್ಗೆ ಕಾಮರ್ಸ್ ಬೇಡ, ಅಕೌಂಟೆನ್ಸಿನೂ ಬೇಡ, ಕಾಮರ್ಸ್ಗೆ ಬೈ, ಆರ್ಟ್ಸ್ಗೆ ಜೈ ಹೇಳೋದಿದ್ರೆ BA ಮಾಡಿ. ಸೆಕೆಂಡ್ ಇಯರ್ ಕಾಮರ್ಸ್ ಆದ್ಮೇಲೆ ನಮ್ಗೆ ಅಕೌಂಟೆನ್ಸಿನೇ ಬೇಡ ಅನ್ನೋದಿದ್ರೆ ಏನ್ ಮಾಡ್ಬೋದು ನೀವು? BA ಮಾಡಿ ಏನ್ ಮಾಡ್ಬೋದು ನೋಡಿ. BA HEP, ಹಿಸ್ಟ್ರಿ, ಇಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್. ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ ಇದೆ ನಮ್ಮ ಕಾಲೇಜಲ್ಲಿ ಮಾಡಬಹುದು. ನೇರವಾಗಿ BA ಆದವರು PUC BA ಮಾಡ್ಲಿಕ್ಕೆ ಅವಕಾಶ ಉಂಟು. ನೆಕ್ಸ್ಟ್ BA ಫೈನಾನ್ಸ್ ಮಾಡಬಹುದು, BA ಲೈಬ್ರರಿ ಸೈನ್ಸ್ ಮಾಡಬಹುದು, BA ಜರ್ನಲಿಸಂ ಮಾಡಬಹುದು. ಇದು ನಮ್ಮ ಕಾಲೇಜಲ್ಲಿ ಇಲ್ಲ. ನಮ್ಮ ಕಾಲೇಜಲ್ಲಿ HEP ಮತ್ತು ಅದರ್ ಸಬ್ಜೆಕ್ಟ್ಸ್ ಇದೆ. ಸೊ ಯಾರಿಗೆ ಮುಂದೆ ಕಾಮರ್ಸ್ ಬೇಡ ಇದ್ದರೆ ಮಾತ್ರ ಯೋಚನೆ ಮಾಡಿ, ಅದರ ಮೇಲೆ ದಯವಿಟ್ಟು ಆ ಕಡೆ ಹೋಗಬೇಡಿ. BA ಮಾಡ್ಲಿಕ್ಕೆ ಅವಕಾಶ ಉಂಟು ಅದನ್ನು ಮಾತ್ರ ಹೇಳ್ತಾರೆ. ಹಾಗಾದ್ರೆ ಇನ್ನೇನ್ ಮಾಡ್ಬೋದು ನೀವು? ನೇರವಾಗಿ ನೋಡಿ, BCom 3 years 6 semester CBCS. ಈ ವರ್ಷದಿಂದ ಸ್ಟಾರ್ಟ್ CBCS, ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಕರ್ನಾಟಕ ಯೂನಿವರ್ಸಿಟಿ ಈ ವರ್ಷ ಸ್ಟಾರ್ಟ್ ಮಾಡಿದೆ CBCS. CBSE ಅಲ್ಲ, CBSE ಸ್ಕೂಲ್ ಅದು. ಬಹಳ ಜನ ನೆನ್ಸ್ಕೊಳ್ಳೋದು ಸರ್ ಏನೋ CBCS ಇರುತ್ತೆ, ಮುಟ್ಟಿ ತಪ್ಪು ಹೇಳ್ತಾ ಇದ್ದಾರೆ. CBSE ಹೇಳೋ ಬದಲಿಗೆ CBCS ಹೇಳ್ತಾ ಇದ್ದಾರೆ. CBSE ಬೇರೆ, ನಿಮ್ಮ ಕಾಲೇಜ್ ಎದುರಿಗಿರುವಂಥದ್ದು. CBCS ನಮ್ಮಲ್ಲಿರೋದು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಇದನ್ನ ಫಸ್ಟ್ ಟೈಮ್ ಕರ್ನಾಟಕ ಯೂನಿವರ್ಸಿಟಿಯವರು ಈ ವರ್ಷ ನಮ್ಮಲ್ಲಿ ಜಾರಿ ಮಾಡಿದ್ದಾರೆ. ಇಡೀ ರಾಜ್ಯಾದ್ಯಂತ ಈ ಕೋರ್ಸ್ ಇದೆ. ಸೊ 3 ವರ್ಷದ 6 ಸೆಮಿಸ್ಟರ್ ಕೋರ್ಸ್ ಇದೆ, ಅದನ್ನು ಮಾಡಬಹುದು. ನೆಕ್ಸ್ಟ್ ಏನ್ ಮಾಡಬಹುದು ನೋಡಿ, BCom CS. BCom CS ಅಂದ್ರೆ BCom ಕಾರ್ಪೊರೇಟ್ ಸೆಕ್ರೆಟರಿಶಿಪ್. ಇಲ್ಲಿ ಎಲ್ಲೂ ಇಲ್ಲ. ಹತ್ತಿರ ಅಂತ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ ಮಾತ್ರ ಕ್ಯಾಂಪಸ್ ಅಲ್ಲಿ ಮಾತ್ರ ಬರುತ್ತೆ. ಇಡೀ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ 2 ಕಾಲೇಜಲ್ಲಿ ಕಾರ್ಪೊರೇಟ್ ಸೆಕ್ರೆಟರಿಶಿಪ್ ಕೋರ್ಸ್ ಉಂಟು BCom, ಮತ್ತೆ ಎಲ್ಲೂ ಇಲ್ಲ. ಅಂತ ಆ ಕಡೆ ಹೋಗುವವರು ಏನು ಮಾತ್ರ ಮಾಡ್ತಾರೆ. ನೆಕ್ಸ್ಟ್ ಯಾವುದು ನೋಡಿ, BBA ಉಂಟು. ನಮ್ಮ ಕಾಲೇಜಿನಲ್ಲಿ ಉಂಟು. ನಮ್ಮ ಕಾಲೇಜಿನಲ್ಲಿ BBA ಉಂಟು. ಯಾರಿಗೆ ಆಸಕ್ತಿ ಇದೆ ಅದಕ್ಕೂ ಮಾಡೋದು. ನೆಕ್ಸ್ಟ್ BCA ಉಂಟು. ನಮ್ಮ ಕಾಲೇಜಿನಲ್ಲಿ BCA ಉಂಟು. ನಮ್ಮಲ್ಲಿ ಉಂಟು. ಈ ವರ್ಷ ನಮ್ಮ ಕಾಲೇಜಿಗೆ 50 ಸೀಟಿಗೆ ಅವಕಾಶ ಉಂಟು. 50ಕ್ಕೆ 50 ಫುಲ್ ಆಗಿದೆ. BCA ಮಾಡ್ಲಿಕ್ಕೆ ಯಾರಾದ್ರೂ ಪ್ಲಾನ್ ಮಾಡಿದ್ರೆ ಕಾಮರ್ಸ್ ಅವರು ಕೂಡ ಎಲಿಜಿಬಲ್ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಬಟ್ ಅಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಕಾಮರ್ಸ್ ಕಲಿತು PUC ಕಾಮರ್ಸ್ ಆದವರು BCA ಮಾಡಿದ್ರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಬರ್ತದೆ. PUC ಸೆಕೆಂಡ್ ಇಯರ್ ಸೈನ್ಸ್ ಆದವರು BCA ಮಾಡಿದ್ರೆ ಅಕೌಂಟೆನ್ಸಿ ಸಬ್ಜೆಕ್ಟ್ ಬರ್ತದೆ. ಅವ್ರಿಗೆ ಅಕೌಂಟೆನ್ಸಿ ಬರ್ತದೆ, ನಮಗೆ ಬರ್ತದೆ. ಹಾಗಾಗಿ ಹಬ್ಬ ತಪ್ಪಿದ್ರು ಹೋಳಿಗೆ ತಪ್ಪು ಲೆಕ್ಕ ಬೇಡ ಅಂತ ಬಿಟ್ಟರು ಅಲ್ಲಿ ಹೋದ್ರೆ ಮತ್ತೆ ದುಃಖ ಬರುವ ಸಾಧ್ಯತೆ. ಸ್ವಲ್ಪ ಯೋಚನೆ ಮಾಡಿದಿರ. ಏನಾದ್ರು CBCS ನಲ್ಲಿ ವಿಷಯ ಬದಲಾವಣೆ ಆದ್ರೆ ಮಾತ್ರ ಇಲ್ಲ ಮಾತ್ರ ಒಂದು 50 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್, 50 ಮಾರ್ಕ್ಸ್ 100 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್. ಕಾಮರ್ಸ್ ನವರಿಗೆ ಮ್ಯಾಥಮೆಟಿಕ್ಸ್, ಸೈನ್ಸ್ ನವರಿಗೆ ಎಕನಾಮಿಕ್ಸ್ ಬರ್ತದೆ. ಓಕೆ, ಈ CBCS ನಲ್ಲಿ ಬದಲಾವಣೆ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಹಾಗಿದ್ರೆ ಆದ್ರೆ ಈಗ ಬಂದಾಗಿ ಗೊತ್ತಾಗ್ತದೆ. ನೆಕ್ಸ್ಟ್ BBM, ಬ್ಯಾಚಲರ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್. ಇದು ನಮ್ಮಲ್ಲಿ ಎಲ್ಲೂ ಇಲ್ಲ. ಮತ್ತು ನಮ್ಮ ರಾಜ್ಯಾದ್ಯಂತ ಈ ವರ್ಷದಿಂದ BBM ಕೋರ್ಸ್ ಇರೋದು 21-22 ಇಸ್ವಿಯಿಂದ ರಾಜ್ಯಾದ್ಯಂತ BBM ಕೋರ್ಸ್ ಇರೋದಿಲ್ಲ. ಇದು ಎಲ್ಲೆಲ್ಲಿದೆ? ಮಂಗಳೂರಲ್ಲಿದೆ, ಬೆಂಗಳೂರಲ್ಲಿದೆ, ಅಂದ್ರೆ ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ತುಮಕೂರು ಯೂನಿವರ್ಸಿಟಿ ಅವರೆಲ್ಲ ಇಟ್ಟಿದ್ದಾರೆ BBM. ಬಟ್ ಈ ವರ್ಷದಿಂದ ಫ್ರಮ್ 21-22 ಆನ್ವರ್ಡ್ಸ್ BBM ಇಸ್ ಎ ನಾಮಿನಲ್ ಡಿಫರೆನ್ಸ್ ಹೇಳಿ ತೆಗಿತಾ ಇದೆ. BBA ಮತ್ತು BCom ಎಲ್ಲ ಇದೆ. ಇಡೀ ರಾಜ್ಯಾದ್ಯಂತ ಇರುವ 2 ಕೋರ್ಸ್, ಒಂದು BCom ಮತ್ತೊಂದು BBA. BBM ಬದಲಿಗೆ BBA ಇರುತ್ತೆ. ಯೋಚನೆ ಮಾಡೋದು. ಸೊ ನೆಕ್ಸ್ಟ್
BHM ಅಂದ್ರೆ ಬ್ಯಾಚಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್. ಇಲ್ಲೆಲ್ಲೂ ಇಲ್ಲ, ಹತ್ರ ಉಡುಪಿ, ಈ ಕಡೆ ಉಡುಪಿ, ಒಂದು ಮಂಗಳೂರು ಉಂಟು, ಈ ಕಡೆ ಹೋದ್ರೆ ಗೋವಾ ಉಂಟು, ಹುಬ್ಬಳ್ಳಿಯಲ್ಲೂ ಆನಂದ್ ಶೆಟ್ಟಿ ಅವರಿಂದ ಒಂದು BHM ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಹುಬ್ಬಳ್ಳಿಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಸೊ ಹತ್ರ ಎಲ್ಲೂ ಇಲ್ಲ. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಒಳ್ಳೆಯ ಸ್ಕೋಪ್ ಇದೆ, ಮಾಡಿಕೊಂಡು ಜಾಬ್ ಮಾಡೋದು ಹೋಟೆಲಲ್ಲೇ ಇರೋದು ಮಾತ್ರ. BHM ಆದವರಿಗೆ ಕಾಲೇಜಲ್ಲಿ ಕೆಲಸ ಕೊಡೋದಿಲ್ಲ, ಕಂಪನಿಯಲ್ಲಿ ಕೆಲಸ ಕೊಡೋದಿಲ್ಲ, ಇಂಡಸ್ಟ್ರಿಯಲ್ಲಿ ಕೆಲಸ ಕೊಡೋದಿಲ್ಲ, ಯಾವುದೋ ಆರ್ಗನೈಸೇಷನ್ ಕೆಲಸ ಕೊಡೋದಿಲ್ಲ. ಕೆಲಸ ಸಿಗೋದು ಹೋಟೆಲ್ಗಳಲ್ಲಿ ಮಾತ್ರ. ಹೋಟೆಲ್ ಅಂತಂದ್ರೆ ಯಾವುದೋ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲ ತಗೊಳ್ಳೋದಿಲ್ಲ. ತಗೊಂಡ್ರೆ ಪಗಾರ ಹೆಚ್ಚಿಕೊಡ್ಬೇಕಾಗ್ತದೆ, ನಿಮ್ಗೆ ತಗೊಳ್ಳಿಕ್ಕೆ ಆಗುದಿಲ್ಲ. ಏನ್ ತಗೊಳ್ಬೇಕು? ಅಬ್ರಾಯ್ ಹೋಟೆಲ್, ಸ್ಟಾರ್ ಹೋಟೆಲ್, 5 ಸ್ಟಾರ್ ಹೋಟೆಲ್, 3 ಸ್ಟಾರ್ ಹೋಟೆಲ್, 4 ಸ್ಟಾರ್ ಹೋಟೆಲ್ ಅಂತ ಸ್ಟಾರ್ ಹೋಟೆಲ್ಗಳಲ್ಲಿ ನಿಮ್ಮನ್ನ ಬ್ಯಾಚಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ತಗೊಳ್ಳಿದ್ರೆ ಒಳ್ಳೆ ಸ್ಕೋಪ್ ಇದೆ. ಆದ್ರೆ ಹೋಟೆಲ್ ಕೆಲಸ ಮಾಡ್ತಿದ್ದರೆ ನೀವು ರೆಡಿ ಆಗಿರಬೇಕು. ಒಳ್ಳೆ ಪಗಾರ ಇದೆ, ಒಳ್ಳೆ ಫೆಸಿಲಿಟಿ ಇದೆ, ಒಳ್ಳೆ ಟ್ರೀಟ್ಮೆಂಟ್ ಇದೆ, ಒಳ್ಳೆ ಭವಿಷ್ಯ ಕೂಡ ಇದೆ. ಯೋಚನೆ ಮಾಡಬಹುದು. ಹತ್ರ ಎಲ್ಲೂ ಕೋರ್ಸ್ ಇದೆ. ಲಾಸ್ಟ್ BSW ಅರೆಂಗಡಿಯಿಂದ ಎಷ್ಟು ಜನ ಬರ್ತಾರೆ ಈ ಕಡೆ ಕಾಲೇಜಿಗೆ ಆಯ್ತು? ಅರೆಂಗಡಿಯಿಂದ ಯಾರು ಬರ್ತಾ ಇದ್ರು? ಒಬ್ಬರು ಇದ್ದೀರಾ, 2 ಜನ, 3 ಜನ, 4, ಮೈ ಗಾಡ್ ಮೆನಿ. ಅಲ್ಲೊಂದು BSW ಕಾಲೇಜ್ ಇದೆ, ನೋಡಿದ್ದೀರಾ? ಕಾರ್ನರಲ್ಲಿ ಇದೆ ನೋಡಿ. ಆ ಕಾಲೇಜ್ ಸ್ಟಾರ್ಟ್ ಮಾಡಿದ್ರು ನಮ್ಮ ಕಾಲೇಜಿನ ಕ್ಲಾಸ್ ಸ್ಟೂಡೆಂಟ್. ನಮ್ಮಲ್ಲಿ ಒಳ್ಳೆ BA ಮಾಡಿದವರೇ ಅಲ್ಲಿ ಕಾಲೇಜ್ ಸ್ಟಾರ್ಟ್ ಮಾಡಿದ್ದಾರೆ. BSW ಕೋರ್ಸ್ ಹತ್ರ ಇದ್ರೆ ಅರೆಂಗಡಿ, ದೂರ ಅಂತಂದ್ರೆ ಧಾರವಾಡ, ಮತ್ತೆ ಸ್ವಲ್ಪ ದೂರ ಬೇಕು ಅಂತ ಹತ್ರ ಮತ್ತೆ ಎಲ್ಲೂ BSW ಕಾಲೇಜ್ ಇಲ್ಲಿ ಹತ್ರ ಅಂದ್ರೆ BSW ಅರೆಂಗಡಿ ಮಾತ್ರ. ಎಷ್ಟು ತಗೊಳ್ತಾರೆ ಗೊತ್ತಿಲ್ಲ, ಅವಕಾಶ ಇದೆ. BSW ಗೊತ್ತಿರಬಹುದು ನಿಮ್ಗೆ. PDO ಅಂತ ಅಪಾಯಿಂಟ್ಮೆಂಟ್ ಮಾಡ್ತಾರೆ ನೋಡಿ ಪಂಚಾಯತ್ ಅಲ್ಲೆಲ್ಲ, ಅವರಿಗೆ BSW ಕ್ವಾಲಿಫಿಕೇಶನ್ ಕೇಳ್ತಾರೆ. ಕಮ್ಮ ಆದ್ರೂ ತಗೊಳ್ತಾರೆ, BA ಆದ್ರೂ ತಗೊಳ್ತಾರೆ. BSW ಆದ್ರೂ ಸ್ವಲ್ಪ ಹೆಚ್ಚಿಗೆ ಅಂತೂ ಯೋಚನೆ ಮಾಡಬಹುದು. BSW ಕೋರ್ಸ್ ಕೂಡ ಯೋಚನೆ ಮಾಡಬಹುದು. ಸೊ ಇವೆಲ್ಲ 3 ವರ್ಷದ ಕೋರ್ಸ್. ಮತ್ತೆ ನಮ್ಮ ನೇರವಾದ ಕೋರ್ಸ್ ಯಾವುದು? BCom. ಆತ್ಮೀಯ ವಾಣಿಜ್ಯ ವಿಭಾಗದ ಮುಖ್ಯಸ್ಥನಾಗಿ ನಮ್ಮೆಲ್ಲ ಅಧ್ಯಾಪಕ ಮಿತ್ರರೊಂದಿಗೆ ಕೇಳ್ತಾ ಇದ್ದೇನೆ, PUC ಮುಗಿಸಿಕೊಂಡು ನಮ್ಮಲ್ಲೇ BCom ಮಾಡ್ಲಿಕ್ಕೆ ಬನ್ನಿ. ಉತ್ತಮವಾದ ಟೀಚರ್ಸ್ ಇದ್ದಾರೆ, ಉತ್ತಮ ಲೈಬ್ರರಿ ಇದೆ, ಪಾಠ ಮಾಡುವ ವಾತಾವರಣ ಇದೆ, ಸಮರ್ಥ ಶಿಕ್ಷಕರು ನಾವೆಲ್ಲ ಇದ್ದೇವೆ. ಅದರಿಂದ ಅಕಸ್ಮಾತ್ BCom ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ, ಆನ್ ಬಿಹಾಫ್ ಆಫ್ ಅವರ್ ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟರಿ ಕಾಲೇಜ್, ಐ ಆಮ್ ವೆಲ್ಕಮಿಂಗ್ ಯು ಆಲ್ ಟು ಅವರ್ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಫಾರ್ ಡೂಯಿಂಗ್ BCom ಕೋರ್ಸ್. ಚಾಯ್ಸ್ ಇದೆ ನಿಮಗೆ. BCom ಇದೆ, BBA ಇದೆ, BCA ಇದೆ. ಈ 3 ನಮ್ಮ ಕಾಲೇಜಲ್ಲಿ ಅವಕಾಶ ಇದೆ. ನಾನು ಕಾಮರ್ಸ್ನವನಾಗಿ ನಿಮ್ಮನ್ನು ಕೇಳ್ತಾ ಇದ್ದೇನೆ, BCom ಮಾಡಲಿ ಆಸಕ್ತಿ ಪಟ್ಟರೆ ದಯವಿಟ್ಟು ನಮ್ಮ ಕಾಲೇಜಿಗೆ ಬನ್ನಿ. ನಿಮ್ಮೊಟ್ಟಿಗೆ ನಾನು 6 months to 1 year ಕೋರ್ಸ್ ಆಯ್ತು, ಯಾವ್ದಂತ ಗೊತ್ತಾಯ್ತು. 2 years ಕೋರ್ಸ್ ಆಯ್ತು, ಪ್ರೈಮರಿ ಸ್ಕೂಲ್ ಟೀಚರ್ ಆಗೋದಿದ್ರೆ ಮಾತ್ರ. 3 years ಕೋರ್ಸ್ ಆಯ್ತು. ನೋಡ 4 ವರ್ಷದ ಕೋರ್ಸ್ ಯಾವ್ದಿದೆ ನೋಡೋಣ. 4 ವರ್ಷದ್ದು 5 ವರ್ಷದ ಕೋರ್ಸ್ ಇದೆ ನೋಡಿ. ಡ್ಯುಯಲ್ ಡಿಗ್ರಿ 4 years ಕೋರ್ಸ್, ಡ್ಯುಯಲ್ ಡಿಗ್ರಿ 5 years ಕೋರ್ಸ್. ಹೇಳಿದ್ದಾರೆ ಯಾರಾದ್ರೂ ನೋಡಿ. 4 years ಕೋರ್ಸ್ BA plus BEd. ನಮ್ಮ ಕಾಲೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ, ನಮಗೆ ಸರ್ಕ್ಯುಲರ್ ಬಂದಿದೆ. ಆಡಳಿತ ಚಿಂತೆ ಮಾಡಿದ್ದಾರೆ, ಯೋಚನೆ ಮಾಡ್ತಾರಲ್ಲ ನಮಗೆ ಗೊತ್ತಿಲ್ಲ. ಹತ್ತರಲ್ಲಿ ಯಾವ ಕಾಲೇಜವರು ಇಂಟ್ರೊಡ್ಯೂಸ್ ಮಾಡಿಲ್ಲ. BA ಮತ್ತು BEd. BA ಮಾಡ್ಲಿಕ್ಕೆ 3 ವರ್ಷ, BEd ಮಾಡ್ಲಿಕ್ಕೆ 2 ವರ್ಷ, ಆಕ್ಚುಲಿ 5 ವರ್ಷ. ಬಟ್ ಇದು ಇಟ್ ಈಸ್ ಕಾಲ್ಡ್ ಇಂಟಿಗ್ರೇಟೆಡ್ ಕೋರ್ಸ್. ಈ BA BEd ಗೆ ಅಡ್ಮಿಷನ್ ಮಾಡಿದ್ರೆ 4 ವರ್ಷದಲ್ಲಿ BA BEd ಮುಗಿದೋಗುತ್ತೆ, 1 ವರ್ಷ ಸೇವ್ ಆಗುತ್ತೆ. ಇದನ್ನ PUC ಸೆಕೆಂಡ್ ಇಯರ್ ಆದವರು ಮಾತ್ರ ಮಾಡ್ತಾರೆ. PUC ಸೆಕೆಂಡ್ ಇಯರ್ ಆದವರು BA ಮಾಡೋ ಜೊತೆಗೆ BA BEd ಕೋರ್ಸ್ ಹತ್ರ ಯಾವ ಕಾಲೇಜಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ. 21-22 ಇಂದ ಮಾಡಬಹುದು, ಆವಾಗ ಯೋಚನೆ ಮಾಡಬಹುದು. ಯಾರಿಗೆ ಹೈಸ್ಕೂಲ್ ಟೀಚರ್ ಆಗಲಿಕ್ಕೆ ಮನಸ್ಸಿಲ್ಲ ಅವರಿಗೆ ಮಾತ್ರ. BSc BEd ಇದೆ, ನಮಗೆ ನಿಮಗೆ ಅಪ್ಲೈ ಆಗುದಿಲ್ಲ. PUC ಸೆಕೆಂಡ್ ಇಯರ್ ಸೈನ್ಸ್ ಆದರೂ ಯೋಚನೆ ಮಾಡಬಹುದು. ನೀವು BCom ಮಾಡುವ ಬದಲಿಗೆ ಹೈಸ್ಕೂಲ್ ಟೀಚರ್ ಆಗಬೇಕು ಅಂತ ಆಸಕ್ತಿ ಇದ್ದರೆ ಯು ಕ್ಯಾನ್ ಟೇಕ್ ಅಡ್ಮಿಷನ್ ಫಾರ್ 4 years ಇಂಟಿಗ್ರೇಟೆಡ್ BA BEd ಕೋರ್ಸ್. ಇಲ್ಲಿ ಎಲ್ಲೂ ಇಲ್ಲ. ನಿಮ್ಗೆ PUC ಆದಮೇಲೆ ಎಲ್ಲಾದರೂ ಕಾಲೇಜಿನಲ್ಲಿ ಯಾವುದಾದ್ರು ಕಾಲೇಜಿನಲ್ಲಿ ಬಂದರೆ ಯೋಚನೆ ಮಾಡೋದು. ಹಾಗಾದ್ರೆ ಮತ್ತೆ ಯಾವ್ದು ಕೋರ್ಸ್ ಇದೆ ನೆಕ್ಸ್ಟ್ ಇಯರ್ ನೋಡಿ. ಡ್ಯುಯಲ್ ಡಿಗ್ರಿ 5 years ಕೋರ್ಸ್. ಯಾವುದು 5 years ಕೋರ್ಸ್ ನೋಡಿ. BA plus LLB, BCom plus LLB, BBA plus LLB, BBM plus LLB. ಈಗ ಲಾಸ್ಟ್ ಕೋರ್ಸ್ ಬಿಟ್ಬಿಡಿ, BBM LLB ಹೋಗ್ತದೆ, ಈ ವರ್ಷದಿಂದ ಹೋಗ್ತದೆ. BBM LLB ಇರುವುದು. ಹಾಗಾದ್ರೆ ಇದು ಮಾತ್ರ ಏನಾಗ್ಬೋದು ನೋಡಿ. ಎಲ್ಲೇ ಫೋಟೋ ಇಟ್ಟಿದ್ದಾರೆ, ಏನಾಗ್ಬೋದು ನೋಡಿ. ಲಾಯರ್ ಆಗ್ಬೋದು, ಕರೆಕ್ಟ್ ಅಲ್ಲ? ಸೊ ಯಾರಿಗೆ ಲಾಯರ್ ಆಗಬೇಕು ಅಂತ ನಂಬಿದೆ, ಬಹಳ ಜನರು ದೊಡ್ಡ ತಪ್ಪು ಕಲ್ಪನೆ ಇದೆ. ಏನು ಗೊತ್ತಾ? LLB ಮಾಡಿ ಲಾಯರ್ ಆಗೋದು ಮಾತ್ರ ಅಂತ ಹೇಳಿ. LLB ಮಾಡಿ ಲಾಯರ್ ಆಗೋದು ಮಾತ್ರ ಅಲ್ಲ, ಲಾಯರು ಆಗಬೇಕು. ಇದರೊಟ್ಟಿಗೆ ಲೀಗಲ್ ಆಫೀಸರ್ ಆಗಿ
ಸರ್ಕಾರಿ ಖಾಸಗಿ ಕಂಪನಿಗಳು, ಇಂಡಸ್ಟ್ರಿಗಳು, ಆರ್ಗನೈಸೇಷನ್ಗಳಲ್ಲಿ. ಅಂಡ್ ಮತ್ತೊಂದು ಹೇಳ್ತೇನೆ, ಲೀಗಲ್ ಅಡ್ವೈಸರ್ ಆಗಿ ಅಪಾಯಿಂಟ್ಮೆಂಟ್ ಆಗೋದು ಬಿಕಾಮ್ LLB ಮಾಡಿದ್ರೆ ಯಾರು ರಾಯರಾಗಬೇಕಾದ ಅವಶ್ಯಕತೆ. ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿ ನೋಡಿ, ಬಹಳಷ್ಟು ಜನರಿಗೆ ಕೇಳ್ತಾ ಇರಬಹುದು, GST ಹೆಸರು ಕೇಳಿದ್ರ? GST ಏನದು? ಸರ್ವಿಸ್ ಟ್ಯಾಕ್ಸ್. ಇದು ಮನೆ ಮಾತಾಗಿದೆ. ಈಗ ನಮ್ಮ ಹೊನ್ನಾವರದಲ್ಲಿ ಬಹಳ ಸಲ ಕೇಳ್ತೀವಿ, ಬಹಳ ಸಂದರ್ಭದಲ್ಲಿ, ಸರ್ GST ಪ್ರಾಕ್ಟೀಸ್ ಮಾಡೋರು ಯಾರು ಇದ್ರು ಹೇಳಿ ಸರ್, ನಮಗೊಂದು ಅರ್ಜೆಂಟ್ ಹ್ಯಾಂಡ್ ಬೇಕು. ಅಂಗಡಿಗೆ GST ಅವರು ಬೇಕಾಗಿದೆ. ಒಂದೊಂದು ಅಂಗಡಿಗೆ ಒಂದೊಂದು GST ಎಕ್ಸ್ಪರ್ಟ್ ಬೇಕು. ಕ್ಯಾಂಡಿಡೇಟ್ಸ್ ಇಲ್ಲ, ಯಾರಿಗಾದ್ರೂ ಲಾಯರ್ ಹಿಡ್ಕೊಂಡು ಹೋಗ್ಬೇಕು. ಬಿಕಾಮ್ LLB ಮಾಡಿದ್ರೆ ನೆನ್ಪಿಟ್ಕೊಳ್ಳಿ, ಯು ಕ್ಯಾನ್ ಪ್ರಾಕ್ಟೀಸ್ ಆಸ್ ಎ GST ಪ್ರಾಕ್ಟೀಷನರ್, ಟ್ಯಾಕ್ಸ್ ಪ್ರಾಕ್ಟೀಷನರ್. ಲಾಯರ್ ಆಗೋಗಳು ಬಹಳ ಜನ ಬರ್ತಾರೆ, ಲಾಯರ್ ನೆನ್ಪಿಟ್ಕೊಳ್ಳಿ ಅಲರ್ಜಿ ಬೈಪ ನಾನು ಕೊಡ್ತದ್ದು ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಪ್ರಾಕ್ಟೀಸ್ ಆಸ್ ಎ ಟ್ಯಾಕ್ಸ್ ಕನ್ಸಲ್ಟೆಂಟ್. ನೋಡಿ, ಬಿಕಾಮ್ 3 years, LLB 3 years, ಆಕ್ಚುಲಿ 6 years. ಬಟ್ ಇದನ್ನ ತಪ್ಪಿಸುವ ಸಲುವಾಗಿ ಈಗ ಏನ್ ಮಾಡಿದೆ, PUC ಇದ್ದರೆ ಬಿಕಾಮ್ LLB ಮಾಡಲಿಕ್ಕೆ ಅವಕಾಶ ಕೊಡಿ. ಹತ್ತಿರ ಎಲ್ಲೂ ಇಲ್ಲ. ಇಲ್ಲಿ ಲಾ ಕಾಲೇಜ್ ಹತ್ತಿರ ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿಯಲ್ಲಿ ಮಾತ್ರ ಇದೆ. ಅಲ್ಲಿ ಬಿಕಾಮ್ LLB, BBA, LLB ಇಲ್ಲ. ಬಿಕಾಮ್ ಆದ್ಮೇಲೆ LLB 3 years ಕೋರ್ಸ್ ಮಾತ್ರ ಇಟ್ಟಿದ್ದಾರೆ. ಸೊ PUC ಆದ ತಕ್ಷಣ ಮಾಡ್ತಕ್ಕಂಥ ಕೋರ್ಸ್ ಹತ್ತಿರದಲ್ಲಿ ಉಡುಪಿಯಲ್ಲಿ ವೈಕುಂಠ ಬಾಳಿಗೆ ಕಾಲೇಜ್ ಅಂತ ಕಾಲೇಜಿನಲ್ಲಿ BA LLB ಇದೆ. ನಮ್ಮ ಕಾಲೇಜಿನಲ್ಲಿ ಕಳೆದ ವರ್ಷ ನಿಮ್ಮೊಟ್ಟಿಗೆ ನಿಮ್ಮಿಂದ 1 ವರ್ಷ ಸೀನಿಯರ್ ಇದ್ದಾರೆ. ಒಂದು ಹುಡುಗಿ ನಮ್ಮಲ್ಲಿ PUC ಮುಗಿಸ್ಕೊಂಡು CA ಕೋಚಿಂಗ್ ಕ್ಲಾಸ್ ಬರ್ತಿದ್ರು. ಅವ್ರು ಈಗಲ್ಲ LLB ಮಾಡ್ತಾ ಇದ್ದಾರೆ, BA LLB ಮಾಡ್ತಾ ಇದ್ದಾರೆ. ಉಡುಪಿ ವೈಕುಂಠ ಬಾಳಿಗ ಕಾಲೇಜಿನಲ್ಲಿ BA LLB ಮಾಡ್ತಾ ಇದ್ದಾರೆ. ಅವರ ಬಿಕಾಮ್ LLB ಮಾಡಬೇಕು ಅಂದ್ರೆ ಮಂಗಳೂರಿಗೆ ಹೋಗ್ಬೇಕು. ಮಂಗಳೂರಲ್ಲಿ ಇರುತ್ತೆ, ನಮ್ಮ STM ಕಾಲೇಜ್ ಉಂಟು, ಮಂಗಳೂರು ಲಾ ಕಾಲೇಜ್, ಅಲ್ಲಿ BBA LLB ಉಂಟು. BBA LLB ಎಟ್ ಎ ಟೈಮ್. BBA LLB ಅಂದ್ರೆ BBA ಆದ್ಮೇಲೆ LLB ಅಲ್ಲ, ಎಟ್ ಎ ಟೈಮ್ along with BBA you will do LLB, along with BCom you can do LLB. ಹುಬ್ಬಳ್ಳಿಯಲ್ಲಿ ಉಂಟು, ಬೆಂಗಳೂರಿನಲ್ಲಿ ಬಹಳಷ್ಟು ಕಾಲೇಜಲ್ಲಿ ಬಿಕಾಮ್ LLB ಉಂಟು. ಬಿಕಾಮ್ ಮಾಡಿದ್ರೆ LLB ಹೋಗುವಾಗ ಬಿಕಾಮ್, ಬರುವಾಗ ಬಿಕಾಮ್ LLB ಎರಡು ಕೋರ್ಸ್ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಬಿಕಾಮ್ ಆದ್ಮೇಲೆ ಬಿಕಾಮ್ ಮೇಲೆ ಜಾಬ್ ಮಾಡಬಹುದು, LLB ಮೇಲೆ ಜಾಬ್ ಮಾಡಬಹುದು. ಮಲ್ಟಿ ಡಿಗ್ರಿ ಕೋರ್ಸಸ್ ಯೋಚನೆ ಮಾಡಿ. ಇವೆಲ್ಲ 4 ವರ್ಷದ ಕೋರ್ಸ್ಗಳಾಗಿತ್ತು, 5 ವರ್ಷದ ಕೋರ್ಸ್ ಮಾಡಿ. ಆದ್ರಿಂದ ಯಾರಿಗಾದ್ರೂ ಆಫ್ಟರ್ PUC ಲಾಯರ್ ಆಗಬೇಕು, ಲಾ ಪ್ರಾಕ್ಟೀಸ್ ಮಾಡಬೇಕು, ಲೀಗಲ್ ಅಡ್ವೈಸರ್ ಆಗಬೇಕು, ಟ್ಯಾಕ್ಸ್ ಪ್ರಾಕ್ಟೀಸ್ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಯಾವುದೇ ಕೋರ್ಸ್ ಅನ್ನು ಮಾಡಬಹುದು. ಹತ್ತಿರ ಇರೋದು ಉಡುಪಿ, ಆಮೇಲೆ ಮಂಗಳೂರು, ಈ ಕಡೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಕೊಲ್ಲಾಪುರ, ಪೂರ್ಣ, ಮುಂಬೈ, ಬೆಂಗಳೂರು ಎಲ್ಲರೂ ಮಾಡಬಹುದು. ಇವೆಲ್ಲ ಕೋರ್ಸ್ಗಳು ಲಭ್ಯ ಉಂಟು. ನಿಮ್ಮ ಆಸಕ್ತಿಯ ಮೇಲೆ, ನಿಮ್ಮ ಪಾಲಕರ ಆಸಕ್ತಿಯ ಮೇಲೆ ಮುಂದೆ ಏನು ಮಾಡಬೇಕು, ಈ ಕೋರ್ಸ್ ಬಗ್ಗೆ ಯೋಚನೆ ಮಾಡಲಿಕ್ಕಿಲ್ಲ. 4-5 ವರ್ಷದಿಂದ ಒಂದು ಕೋರ್ಸ್ ಇದೆ ಅಂತ ಕೂತಿದ್ದ ಯಾರಿಗಾದ್ರು ಇಂಟಿಗ್ರೇಟೆಡ್ ಕೋರ್ಸ್ ಇದೆ ಅಂತ ದಯವಿಟ್ಟು ಚಿಂತನೆ ಮಾಡಿ, ಯೋಚನೆ ಮಾಡಿ, ಆಸಕ್ತಿ ಯೋಚನೆ ಮಾಡಬಹುದು. ಹಾಗಾದ್ರೆ 4-5 ವರ್ಷದ ಕೋರ್ಸ್ ಬಿಟ್ಟು ಇನ್ನೇನಾದ್ರೂ ಕೋರ್ಸ್ ಇದೆಯಾ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಸ್ ಯಾವುದು? 3 ಕೋರ್ಸ್ ಇದೆ ನೋಡಿ. They are called professional courses. One is CA, another one is yes. Next one is MA. Last program of today's program. ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ ನಾವೀಗ. ಓಕೆ ಸರ್, ನನ್ನ ಕಂಪ್ಯೂಟರ್ ಕೋರ್ಸ್ ಬೇಡ, BCom ಬೇಡವೇ ಬೇಡ, BBA ಮಾಡೋದಿಲ್ಲ ಸರ್, ಲಾ ನಾ ಮಾಡೋದಿಲ್ಲ ಸರ್, ಹಾಗಾದ್ರೆ ಏನ್ ಮಾಡ್ಬೋದು? ಯಾಕೆ ಮಾಡ್ಬೇಕು? ಆದ್ಮೇಲೆ ನಾನು ಇಲ್ಲಿವರೆಗೆ ಹೇಳಿದ ಕೋರ್ಸ್ ಉಂಟಲ್ಲ, 6 months ಕೋರ್ಸ್, 1 year ಕೋರ್ಸ್, 2 years ಕೋರ್ಸ್, 3 years ಕೋರ್ಸ್, 4 years ಕೋರ್ಸ್ ಅಂಡ್ 5 years ಕೋರ್ಸ್, ಇಷ್ಟು ಹೇಳಿದ್ದೇನೆ. ಈ ಯಾವುದೇ ಕೋರ್ಸ್ ಅನ್ನ ಮಾಡಿದ ಮೇಲೆ ನೀವು ಜಾಬ್ ಅನ್ನು ಹುಡುಕಬೇಕು. ಯಾವ ಜಾಬ್ ಬೇಕು, ಎಲ್ಲಿದೆ, ಯಾರು ಹಿಡಿದ್ರೆ ಜಾಬ್ ಸಿಗಬಹುದು, ಇದನ್ನೆಲ್ಲ ತಲೆ ಕೆಡಿಸ್ಕೊಂಡು ಜಾಬ್ ಹುಡುಕಬೇಕಾದ ಕೋರ್ಸ್ ಇಲ್ಲಿವರೆಗೆ ಹೇಳಿದ ಕೋರ್ಸ್. ಅಕಸ್ಮಾತ್ ಜಾಬೇ ನಿಮ್ಮನ್ನು ಹುಡುಕೊಂಡು ಬರಬೇಕು ಆದ್ರೆ ನೀವೇನ್ ಮಾಡಬೇಕು? CS ಮಾಡಿ. ನೀವು ಹೇಳೋದು ನಾನು ಜಾಬ್ ಹುಡುಕೋದಲ್ಲ, ನನ್ನ ಹುಡುಕೊಂಡು ಜಾಬ್ ಬರಬೇಕು, ನಾನು ಮನೆಯ ಒಂದು ಕೋಣೆಯ ಮೂಲೆ ಕೂತ್ಕೊಳ್ತೇನೆ, ಜಾಬ್ ಹುಡುಕೊಂಡು ಬರಬೇಕು, ಕಿಟಕಿಯಿಂದ ಹುಡುಕಿ ಎಲ್ಲಿರಪ್ಪ ಅಂತ ಒಂದೇ ಏನಾದ್ರೂ ಕೋರ್ಸ್ ಇದ್ದದ್ದಿದ್ರೆ ನಮ್ಮ ಕಾಮರ್ಸ್ ನಲ್ಲಿ CS ಮಾತ್ರ. ಆದ್ಮೇಲೆ CA ಮಾಡಿದವರು ನಮ್ಮ ಇಂಡಿಯಾದಲ್ಲಿ ಯಾರು ಎಂಪ್ಲಾಯ್
ನಿರುದ್ಯೋಗಿ ಆದವರು ಸಿ ಎ ಮಾಡಿದ್ರು ಒಬ್ಬರು ಇಲ್ಲ. ಬಿ ಮಾಡಿದವರು ಎಷ್ಟು ಜನ ಬೇಕು ನಿರುದ್ಯೋಗಿ ಆದವರು? ಬಿ ಮಾಡಿದವರು ಬೇಕಾದಷ್ಟು ಜನ ಇದ್ದಾರೆ. MBBS ಮಾಡಿದವರು ನಿರುದ್ಯೋಗಿ ಆಗಿರೋದಿಲ್ಲ. ಎಲ್ಲಿ ಇದ್ದಾರೆ? ಮನೆ ಮುಂದೊಂದು ಕ್ಲಿನಿಕ್ ಹಾಕೊಂಡ್ರೆ ಯಾರು ನಮ್ಮಂತ ನಿಮ್ಮಂತ ಪೇಷಂಟ್ ಆದ್ರೆ ಹೋಗ್ತಾರೆ. ಬಿ ಮಾಡ್ಕೊಂಡು ಸಿವಿಲ್ ಎಂಜಿನಿಯರ್ ಮುಗಿಸ್ಕೊಂಡಿದ್ದಾರೆ, ನಮ್ಮನೆ ಕೆಳಿಕೊಂಡು ಹೋಗಿ ನಮ್ಮ ಮನೆ ಕಟ್ತೇವೆ ಬರೀ ಅಂತ ನಾವು ಯಾವ ಲಾಯರ್ ಹೆಂಗೆ ಕರೆಕ್ಟ್ ಅಲ್ಲ? ಮನೆ ಇದೆ, ಎಂಜಿನಿಯರ್ ಇದ್ದಾರೆ, ಮನೆ ಯಾಕೆ ಇಡ್ಸ್ಕೊಂಡು ಮನೆ ಕೆಳಗೆ ಎಂಜಿನಿಯರ್ ಹುಡ್ಲಿಕ್ಕೆ ಅದ್ರ ಪೇಷಂಟ್ ಆದ್ರೆ ಡಾಕ್ಟರ್ ಇದಲ್ಲ. ಯಾರಿಗೆ ಅಕೌಂಟ್ ಆಡಿಟ್ ಆಗಬೇಕು, ಚಾರ್ಟರ್ಡ್ ಅಕೌಂಟ್ ಅಂತ ಹೋಗಲೇ. ಸೊ ಆದ್ರಿಂದ ನಮಗೆ ಅವಶ್ಯ ಇರುವ ಚಾರ್ಟರ್ಡ್ ಅಕೌಂಟೆಂಟ್ ಇಂಡಿಯಾದಲ್ಲಿ CA ಕೋರ್ಸ್ ಮಾಡಿದ್ರೆ ನೀವು ಜಾಬ್ ಹುಡುಗಿದ್ರು ಯಾವ್ದು ನಿಮ್ಮ ಹುಡುಗಿಸ್ತಾರೆ, ಯಾರು ಇನ್ಫ್ಲೂಯೆನ್ಸು ಬೇಡ, ಹಣ ಕೊಡುವುದು ಬೇಡವೇ ಬೇಡ. ಹಾಗಾದ್ರೆ ಎಂತ ಕೋರ್ಸ್ ತಪ್ಪಾಯ್ತು? BE ಮಾಡಿದ್ರೆ ಗೊತ್ತಿದೆ, CET ಬರಬೇಕು, CET ಬದಲಾಗಲಿಲ್ಲ, ಕೌನ್ಸಿಲಿಂಗ್ ಹೋಗ್ಬೇಕು. ಕೌನ್ಸಿಲಿಂಗ್ ಹೋಗ್ಬೇಕು ನಾವು ಮೊದಲೇ ಯೋಚನೆ ಮಾಡ್ತೇವೆ, ನಮ್ಗೆ ಎಲ್ಲಿ ಬೇಕು ಕಾಲೇಜು? ಹತ್ರ ಯಾವ ಇಂಜಿನಿಯರಿಂಗ್ ಕಾಲೇಜ್ ಅದು ಬೇಕು. ಡೈಲಿ ಮನೆಯಿಂದ ಹೋಗಿ ಬರೋದ್ರೆ ಬೆಸ್ಟ್ ಆಯ್ತು, ಊಟ ತಿಂಡಿ ಮನೆಯಿಂದ ಕೊಡ್ತಾಳೆ ಇನ್ನೂ ಬೆಸ್ಟ್ ಆಯ್ತು. BE ಎಷ್ಟಾಗ್ಬೇಕು, ಹೇಗೆ ಆಗ್ಬೇಕು? ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಟಾಪ್ ಆಗಿ ಸೆಲೆಕ್ಷನ್ ಆಗ್ಬೇಕು. ನಮ್ಮ ಅಂತ BE ಇಂಜಿನಿಯರಿಂಗ್ ಕಾಲೇಜ್ ಬೇಕು. ಮನೆ ಪಕ್ಕದಲ್ಲೇ ಆದ್ರೂ ಇಂಥ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಡೆ ಸಿಗುದಿಲ್ಲ ಅಂತೇಳಿ ಕಡೆ ಯಾವ್ದಾದ್ರು ಇಂಜಿನಿಯರಿಂಗ್ ಪ್ರೈವೇಟ್ ಕಾಲೇಜಿಗೆ ಡೊನೇಷನ್ ಕೊಟ್ಟು ಎಷ್ಟೋ ಡೊನೇಷನ್. MBBS ಮಾಡೋದ್ರಂತ ಕ್ರೋರ್ಸ್ ಟುಗೆದರ್, ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲ, ಹೊರಗಡೆ ಹೋಗ್ಬೇಕಾದ ಅವಶ್ಯಕತೆ ಕೂಡ ಇಲ್ಲ. ಕಂಪ್ಲೀಟ್ ಲಾಕ್ಡೌನ್ ಪೀರಿಯಡ್ ಮನೇಲಿ ಉಳ್ಕೊಂಡು ಅಭ್ಯಾಸ ಮಾತ್ರ ಏನು ಮಾಡಿ ಅಂತ ಒಂದು ಕೋರ್ಸ್. ವಿಶೇಷ ಇನ್ವೆಸ್ಟ್ಮೆಂಟ್ ಇಲ್ಲವೇ ಇಲ್ಲ. ನೀವು 3 ವರ್ಷ ಬಿಕಾಮ್ ಖರ್ಚು ಮಾಡುವ ಖರ್ಚಿನಲ್ಲಿ ಅದು 3 ವರ್ಷದಲ್ಲಿ CA ಮುಗಿದಿಲ್ಲ. ನೋಡಿ, CA ಎಂಟ್ರಿ ಆಗ್ಲಿಕ್ಕೆ 2 ಅವಕಾಶ ಉಂಟು. ಒಂದು ಬಿಕಾಮ್ ಆದ್ಮೇಲೆ, ಮತ್ತೊಂದು PUC ಆದ್ಮೇಲೆ. ನೋಡಿ, PUC ಆದ್ಮೇಲೆ ಬಹಳ ಜನ ಹೇಳ್ಕೊಳ್ತಾರೆ, ಅಯ್ಯೋ ನನ್ನ ಕ್ಲಾಸ್ಮೇಟ್ ಇದೆ. SSLC ಆದ್ಮೇಲೆ ಏನಾಗ್ತದೆ? SSLC ನಾವು ಬಹಳಷ್ಟು ಕ್ಲಾಸ್ಮೇಟ್ಸ್. SSLC ಆದ್ಮೇಲೆ ಕೆಲವರು ಸೈನ್ಸ್ ಸಿಗೋದು, ಕೆಲವರು ಆರ್ಟ್ಸ್ ಸಿಗೋದು, ಕೆಲವರು ಕಾಮರ್ಸ್ ಸಿಗೋದು. ಸೈನ್ಸ್ ಸಿಗೋದವರೆಲ್ಲ ಏನ್ ಮಾಡ್ತೀರಿ ನೀವು? ಬಿಕಾಮ್ ಅನ್ನು ಮಾಡ್ಬೇಕಾದ್ರೆ ಅವರು BE ಫಸ್ಟ್ ಇಯರ್, ಕೆಲವರು MBBS, ಕರೆಕ್ಟ್ ಅಲ್ಲ? ಅವಾಗ ಹೇಳ್ತಾರೆ, ಅಯ್ಯೋ ಕೆಲವು ಹೇಳ್ತಾರೆ, ನಮ್ಮ ಮಕ್ಕಳಿಗೆ ಎಷ್ಟು ಹೇಳಿದೆ ನಾವು, ಸೈನ್ಸ್ ಮಾಡು, ಸೈನ್ಸ್ ಮಾಡು, ಸೈನ್ಸ್ ಮಾಡು. ನೋಡು, ಅವ್ರು ಇವತ್ತು MBBS ಮಾಡ್ತಾ ಇದ್ದಾರೆ, ನೋಡು ಅವ್ರು ಇವತ್ತು BA ಮಾಡ್ತಾ ಇದ್ದಾರೆ, ನೀ ಬಿಕಾಮ್ ಮಾಡ್ತಾ ಇದೀಯಾ, ನೀನು ಹೊನ್ನಾವರದಲ್ಲೇ ಇದೆಯಾ, ಅವ್ನು ನೋಡಲ್ಲಿ ದಾವಣಗೆರೆಯಲ್ಲಿ ಇದ್ದಾನೆ, ಮಂಗಳೂರಲ್ಲಿ ಇದ್ದಾನೆ, ಬೆಂಗಳೂರಲ್ಲಿ ಇದ್ದಾನೆ. ಮೈ ಗಾಡ್, ಯಾವುದೇ ಹೆಸರಲ್ಲಿ ತಲೆ ಕೆಡಿಸ್ಬಿಡ್ತಾರೆ ಪಾಲ, ಕರೆಕ್ಟ್ ಅಲ್ಲ? ಹಾಗಾದ್ರೆ ಅಂತಹ ಒಂದು ಕೀಳರಿಮೆ ಏನು ಮಾಡ್ಕೊಂಡು ಸರ್ಕಾರ ಏನ್ ಮಾಡಿದ್ದಾರೆ? ಸೆಕೆಂಡ್ PUC ಆದ್ಮೇಲೆ ಯಾವ ರೀತಿಯಾಗಿ BE ಮೆಡಿಕಲ್ ಮಾಡ್ಲಿಕ್ಕೆ ಅವಕಾಶ ಉಂಟು ಹಾಗೇನೆ CA ಮಾಡ್ಲಿಕ್ಕೆ ಅವಕಾಶ ಕೊಡುತ್ತೆ. ಮೊದಲಿಲ್ಲವಾಗಿತ್ತು, ಮೊದಲು ಡಿಗ್ರಿ ಬಿಕಾಮ್ ಆದ್ಮೇಲೆ ಮಾತ್ರ ಅವಕಾಶ ಇದ್ದಿತ್ತು. ಬಟ್ ಇವತ್ತು PUC ಆದ್ಮೇಲೆ ನಿಮ್ಮ ಕ್ಲಾಸ್ಮೇಟ್ಸ್ ಹೇಗೆ MBBS BE ಮಾಡ್ಲಿಕ್ಕೆ ಹೋಗ್ತಾರೆ ಹಾಗೇನೆ CA ಮಾಡ್ಲಿಕ್ಕೆ ಅವಕಾಶ ಉಂಟು. ಡಿಗ್ರಿ ಆದ್ಮೇಲೆ CA ಮಾಡಿದ್ರೆ 4 ವರ್ಷ ಬೇಕು. ಇಲ್ಲಿ 3 ವರ್ಷ ಡಿಗ್ರಿ, ಪ್ರತಿ ವರ್ಷ ಪಾಸ್ ಆಗ್ತಾ ಹೋದ್ರೆ ಕೆಲವರು ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಫಸ್ಟ್ ಇಯರ್, ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಇಯರ್, ಫಸ್ಟ್ ಸೆಮಿಸ್ಟರ್ ಥರ್ಡ್ ಇಯರ್ ಇರ್ತಾರೆ. ಫಸ್ಟ್ ಸೆಮಿಸ್ಟರ್ ಒಂದೇ ವರ್ಷದಲ್ಲಿ, ಸೆಕೆಂಡ್ ಸೆಮಿಸ್ಟರ್ ಒಂದೊಂದೇ ವರ್ಷದಲ್ಲಿ ಮಾಡ್ತಾ ಮಾಡ್ತಾ ಹೋಗುವಾಗಿದ್ದರೆ 3 ವರ್ಷ ಡಿಗ್ರಿ, ಒಂದು 4 ವರ್ಷ CA, 7 ವರ್ಷದಲ್ಲಿ ಮುಗಿದು. ಬಟ್ ಅದನ್ನ ಅದಕ್ಕೂ ಕಡಿಮೆ ಯಾವುದಲ್ಲಿ CA ಮಾಡ್ಲಿಕ್ಕೆ ಅವಕಾಶ ಕೊಟ್ಟದ್ದು ಯಾವುದು? ಆಫ್ಟರ್ PUC. ಹಾಗಾದ್ರೆ ಆಫ್ಟರ್ PUC ಏನ್ ಮಾಡ್ಬೋದು ನೀವು? ಆಫ್ಟರ್ PUC ಸರಿಯಾಗಿ ಪ್ರಯತ್ನ ಪಟ್ಟರೆ 4 ರಿಂದ 5 ವರ್ಷದಲ್ಲಿ CA ಹೋಗಬಹುದು. ವಿಶೇಷ ಖರ್ಚಿಲ್ಲ, ನೋ ಡೊನೇಷನ್, ನೋ ಕೌನ್ಸಿಲಿಂಗ್. ಅದ್ರ ಒಂದೇ ಒಂದಿದೆ, ಯಾವ್ದು? CET. ಅದ್ರ ಬಗ್ಗೆ ಏನ್ ಹೇಳ್ತಾರೆ ನಮಗೆ? ಫೌಂಡೇಶನ್ ಕೋರ್ಸ್. ಆದ್ರಿಂದ PUC ಮುಗಿದ ತಕ್ಷಣ ಬಿಕಾಮ್ ಅನ್ನು ಮಾಡಿದೆ, BBA ಅನ್ನು ಮಾಡಿದೆ, BCA ಅನ್ನು ಮಾಡಿದೆ, BSW ಯಾವುದೂ ಮಾಡಿದೆ. ಮುಗಿದ ಮೇಲೆ ನಿಮ್ಮದೇ ಆದಂತಹ ಒಂದು ಸ್ವಂತ ಬಿಸಿನೆಸ್ ಅನ್ನು ಸ್ಟಾರ್ಟ್ ಮಾಡಿ ಮತ್ತು 4 ಜನರಿಗೆ ಉದ್ಯೋಗವನ್ನು ಕೊಡ್ಲಿಕ್ಕೆ ಅವಕಾಶ ಇರೋ ಒಂದೇ ಒಂದು ಕೋರ್ಸ್ CA ಅಥವಾ CS. ಎರಡಕ್ಕೂ ಕಂಪೇರ್ ಮಾಡಿದ್ರೆ CA ಇಸ್ ದ ಬೆಸ್ಟ್. ಹಾಗಾದ್ರೆ ಹೇಗೆ ಮಾಡಬಹುದು CA? ನೋಡಿ, ಒಂದು ಹೇಳಿದ್ರೆ, ಒಂದು CA PUC ನಂತರ, ಇನ್ನೊಂದು CA ಬಿಕಾಮ್ ನಂತರ. ಬಿಕಾಮ್ ನಂತರ ಒಂದು CA ಮಾಡಬಹುದು. ಬಟ್ ಅಲ್ಲಿ 2-3 ವರ್ಷ ವೇಸ್ಟ್ ಆಗಿರ್ತದೆ. ಅದರ ಬದಲಿಗೆ ಅವಧಿಗೆ ಸೇವ್ ಆಗಬೇಕು, ಉಳಿತಾಯ ಆಗಬೇಕು ಅದಷ್ಟು PUC ಸೆಕೆಂಡ್ ಇಯರ್ ಆದ್ಮೇಲೆ. ಹಾಗೆ ಏನ್ ಮಾಡಬಹುದು ನೋಡಿ, PUC ಸೆಕೆಂಡ್ ಇಯರ್ ಪರೀಕ್ಷೆಗೆ ಯಾರು ಕೊಡುತ್ತಾರೋ ಅವರು CA ಕೋರ್ಸ್ಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಎಲಿಜಿಬಿಲಿಟಿ ಪಡೆದರು.
ಆಕ್ಚುಲಿ ಈಗ ರೂಲ್ಸ್ ಚೇಂಜ್ ಮಾಡಿದ್ದಾರೆ. SSLC ಆದ ತಕ್ಷಣ ನೀವು CA ಕೋರ್ಸ್ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಮಾಡಬಹುದು. ಬಟ್ ದಟ್ ವಿಲ್ ಬಿ ಕನ್ಫರ್ಮ್ಡ್ ಓನ್ಲಿ ವೆನ್ ಯು ಕಂಪ್ಲೀಟ್ ಸೆಕೆಂಡ್ PUC. ಸೊ ನೆಕ್ಸ್ಟ್ ಸ್ಟೆಪ್, ಸಪೋಸ್ SSLC ನೀವು ಮಾಡಿಲ್ಲ, ಈಗ ಸೆಕೆಂಡ್ PUC ಇದ್ದವರು ನೀವು ರಿಜಿಸ್ಟ್ರೇಷನ್ ಮಾಡಬಹುದು. ಪರೀಕ್ಷೆಗೆ ಕುಳಿತ ತಕ್ಷಣ ಪರೀಕ್ಷೆ ಫಾರ್ಮ್ ತುಂಬಿದ ತಕ್ಷಣ ರಿಜಿಸ್ಟ್ರೇಷನ್ ಮಾಡಬಹುದು. ಅದಾದ ಮೇಲೆ ಯು ಬಿಕಮ್ ಎಲಿಜಿಬಲ್ ಟು ಗೆಟ್ ಯುವರ್ ರಿಜಿಸ್ಟ್ರೇಷನ್ ಕನ್ಫರ್ಮ್. ಮುಂದಿನ ನವೆಂಬರ್ ಟೈಮ್ನಲ್ಲಿ ನೀವು ಫಸ್ಟ್ ಸ್ಟೆಪ್ ನೋಡಿ, 3 ಸ್ಟೆಪ್ ಇದೆ CA ದಲ್ಲಿ. PUC ಆದ್ಮೇಲೆ 3 ಸ್ಟೆಪ್ ಇದೆ. ಮೊದಲನೇದು ಎಂಟ್ರಿ ಲೆವೆಲ್ ಫೌಂಡೇಶನ್ ಕೋರ್ಸ್. ಮೊದಲು ಇದಕ್ಕೆ CPT ಕೋರ್ಸ್ ಅಂತ ಕರಿತೀವಿ, ಕಾಮನ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಕರಿತೀವಿ. ಈಗ ಅದು ಹೋಗಿದೆ, CPT ಇಲ್ಲ. ಈಗ ಏನ್ ಬಂದಿದೆ? ಫೌಂಡೇಶನ್ ಕೋರ್ಸ್. ಫೌಂಡೇಶನ್ ಕೋರ್ಸ್ ಅಂದ್ರೆ ಏನು ಅಲ್ಲ, ಎಂಟ್ರೆನ್ಸ್ ಟೆಸ್ಟ್. CA ಮಾಡಲಿಕ್ಕೆ PUC ಅವರಿಗೆ ಎಂಟ್ರೆನ್ಸ್ ಟೆಸ್ಟ್ ಅಂದ್ರೆ ಫೌಂಡೇಶನ್ ಕೋರ್ಸ್. ಎಷ್ಟು ಸಬ್ಜೆಕ್ಟ್ ಇರ್ತದೆ ಇದಕ್ಕೆ? 4 ಸಬ್ಜೆಕ್ಟ್. ಈ 4 ಸಬ್ಜೆಕ್ಟ್ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕಾಮರ್ಸ್ಗೆ ಸಂಬಂಧಪಟ್ಟ ಸಬ್ಜೆಕ್ಟ್. ಎಕಾನಮಿ, ಬಿಸ್ನೆಸ್ ಸ್ಟಡಿ, ಕಾಮರ್ಸ್ ಸಂಬಂಧಪಟ್ಟದ್ದು. ಒಂದು ಮ್ಯಾಥಮೆಟಿಕ್ಸ್ ಇದೆ, ಬಿಸ್ನೆಸ್ ರಿಲೇಟೆಡ್ ಮ್ಯಾಥಮೆಟಿಕ್ಸ್, ಮತ್ತೊಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಇದೆ. ಆಮೇಲೆಲ್ಲ ಎಕನಾಮಿಕ್ಸ್, ಎಕಾನಮಿ, ಕಾಮರ್ಸ್ ರಿಲೇಟೆಡ್ ಸಬ್ಜೆಕ್ಟ್. ಯಾರು ಪರೀಕ್ಷೆ ಕೊಡುತ್ತಾರೋ ಅವರೆಲ್ಲರೂ CPT ಪಾಸ್ ಆಗ್ಲಿಕ್ಕೆ ಚೆಕ್. ಯಾಕಂದ್ರೆ ಫಸ್ಟ್ PUC ಸೆಕೆಂಡ್ PUC ಬರುವಂತ ಸಬ್ಜೆಕ್ಟ್ ಅಲ್ಲಿ ಸ್ವಲ್ಪ ಕೋಚಿಂಗ್ ತಗೊಳ್ಬೇಕು. ಒಂದು ಮಾತ್ರ ನೆನಪಿಟ್ಕೊಳ್ಳಿ, MBBS ಕಲಿಯಲಿಕ್ಕೆ ಕಾಲೇಜ್ ಉಂಟು, BE ಕಲಿಯಲಿಕ್ಕೆ ಕಾಲೇಜ್ ಉಂಟು, BCom ಕಲಿಯಲಿಕ್ಕೆ ಕಾಲೇಜ್ ಉಂಟು, CA ಮಾಡಲಿಕ್ಕೆ ಕಾಲೇಜ್ ಉಂಟು. ಎಲ್ಲರೂ ನೆನಪಿಟ್ಕೊಳ್ಳಿ, CA ಮಾಡಲಿಕ್ಕೆ ಇಂಡಿಯಾದಲ್ಲಿ ಯಾವುದೇ ಕಾಲೇಜ್ ಇರುವುದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? CA ನ ನಿಮ್ಮ ಮನೆಯಲ್ಲೇ ಮಾಡಿ, ನೀವು ಮನೆಯಲ್ಲೇ ಅಭ್ಯಾಸ ಮಾಡಿ. ಪರೀಕ್ಷೆ ಸೆಂಟರ್ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಅಲ್ಲಿ ಇರ್ತದೆ. ಆ ಪರೀಕ್ಷೆ ಕೂತ್ಕೊಂಡು ಪಾಸ್ ಆಗ್ತಾ ಹೋದ್ರೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಪಡ್ಕೊಂಡ್ರೆ 1 by morning ಯು ಕ್ಯಾನ್ ಬಿಕಮ್ ಎ ಚಾರ್ಟರ್. ಸೊ ಅದರಿಂದ ಫಸ್ಟ್ ಸ್ಟೆಪ್ PUC ಆದ್ಮೇಲೆ ಫೌಂಡೇಶನ್ ಕೋರ್ಸ್ ಕೂತ್ಕೊಂಡು 4 ಸಬ್ಜೆಕ್ಟ್ ಇದೆ. ಆ 4 ಸಬ್ಜೆಕ್ಟ್ ಪಾಸ್ ಆದ್ರೆ CA ಫೌಂಡೇಶನ್ ಆರ್ ಎಂಟ್ರೆನ್ಸ್ ಎಕ್ಸಾಮ್ ಇಸ್ ಔಟ್. ಬಟ್ ಈ 4 ಸಬ್ಜೆಕ್ಟಿಗೆ ಅಕಸ್ಮಾತ್ ಅಭ್ಯಾಸ ಮಾಡಲಿಕ್ಕೆ ನಿಮಗೆ ಕಷ್ಟ ಆದರೆ ಕೋಚಿಂಗ್ ಸೆಂಟರ್ಗಳಿವೆ. ಕಾಲೇಜ್ ಇಲ್ಲ ನೆನಪಿಟ್ಕೊಳ್ಳಿ, CA ಕಲಿಸಲಿಕ್ಕೆ ಇಂಡಿಯಾದಲ್ಲಿ ಎಲ್ಲೂ ಕಾಲೇಜ್ ಇಲ್ಲ. ಯಾವುದಾದ್ರೂ ಕಾಲೇಜಿನಲ್ಲಿ ಕೋಚಿಂಗ್ ಸೆಂಟರ್ ಮಾಡಬಹುದು. ನಮ್ಮ ಕಾಲೇಜಿನಲ್ಲಿ ನಮ್ಮ ಮ್ಯಾನೇಜ್ಮೆಂಟಿನವರು ಡಾಕ್ಟರ್ MP ಕರ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಂಡ್ ರಿಸರ್ಚ್ ಸೆಂಟರ್ ಅಲ್ಲಿ CA ಫೌಂಡೇಶನ್ ಕೋಚಿಂಗ್ ಅನ್ನ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಈಗಾಗಲೇ ಒಂದು ಬ್ಯಾಚ್ ಆಗಿದೆ. ಕಳೆದ ವರ್ಷ ಲಾಕ್ಡೌನ್ ನಿಮಿತ್ತ ಈ ಕೋರ್ಸ್ ನಡೆದಿಲ್ಲ. ಈ ವರ್ಷ ಮತ್ತೆ ಪುನಃ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವಿಲ್ಲಿ ಮುದ್ದಾಂ ಫೋಕಸ್ ಮಾಡಿ ಹೇಳ್ತಕ್ಕಂಥದ್ದು ಅಂತಂದ್ರೆ ಎಲ್ಲರೂ ಈ ಕೋರ್ಸ್ಗೆ ಅಡ್ಮಿಷನ್ ಮಾಡಿ. ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ. ರಿಜಿಸ್ಟ್ರೇಷನ್ ನಾಳೆ ಮಂಡೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ರಿಜಿಸ್ಟ್ರೇಷನ್ ಯಾವ ಫೀನೂ ಇಲ್ಲ. ಎಲ್ಲೂ ಕೇಳಬಹುದು. ಹತ್ತಿರದ ಕೋಚಿಂಗ್ ಸೆಂಟರ್ CA ಉಡುಪಿಯಲ್ಲೂ, ಮೊದಲೇ ಸಿರ್ಸಿಯಲ್ಲೂ ಬಂದ್ ಮಾಡಿದ್ದಾರೆ. ಬೆಳಗಾವಿ ಉಂಟು, ಹುಬ್ಳಿ ಉಂಟು, ಧಾರವಾಡ ಉಂಟು. ಅಲ್ಲೆಲ್ಲ 25 ರಿಂದ 30 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಕೋಚಿಂಗಿಗೆ. ನಮ್ಮ ಮ್ಯಾನೇಜ್ಮೆಂಟ್ ನವರು ಈಗಾಗಲೇ ಹೇಳಿದ್ದಾರೆ, ಹೆಚ್ಚಂದ್ರೆ 5,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೆಚ್ಚಂದ್ರೆ ಅದರಲ್ಲೂ ಹೆಚ್ಚು ಹುಡುಗರು ರಿಜಿಸ್ಟ್ರೇಷನ್ ಮಾಡಿದ ಹಾಗೆ ಫೀ ಪ್ರಮಾಣ ಮತ್ತು ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಈಗ ಹೇಳಿದ್ದಾರೆ ಡಾಕ್ಟರ್ ಶಿವರಾಮ ಶಾಸ್ತ್ರಿ, ಇನ್ಚಾರ್ಜ್ ಆಫ್ ಡಾಕ್ಟರ್ MP ಕರ್ಕಿ, ಡೈರೆಕ್ಟರ್ ಆಫ್ ಡಾಕ್ಟರ್ MP ಕರ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಂಡ್ ರಿಸರ್ಚ್. ನೋಡಿ ಇಲ್ಲೇ ಇದ್ದಾರೆ ಡಾಕ್ಟರ್ ಶಿವರಾಮ ಶಾಸ್ತ್ರಿ, ಡೈರೆಕ್ಟರ್ ಆಫ್ ಡಾಕ್ಟರ್ MP ಕರ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಂಡ್ ರಿಸರ್ಚ್ ಸೆಂಟರ್ ನ ಡೈರೆಕ್ಟರ್ ಇದ್ದಾರೆ. ಈ ಕೋಚಿಂಗ್ ಸೆಂಟರ್ ಅವರೇ ನಡೆಸ್ಕೊಡ್ತಾ ಇದ್ದಾರೆ. ಟೀಚರ್ಸ್ ಇದಕ್ಕೆ ನಾವು ಡಿಗ್ರಿ ಅವರು ಇರ್ತಾರೆ, PUC ಕಾಲೇಜ್ ಅವರು ಇರ್ತಾರೆ, ಚಾರ್ಟರ್ಡ್ ಅಕೌಂಟೆಂಟ್ ಬರ್ತಾರೆ. ಸ್ವತಃ ಚಾರ್ಟರ್ಡ್ ಅಕೌಂಟೆಂಟ್ಸೇ ಬಂದು ಪಾಠ ಮಾಡ್ತಾರೆ. ಮ್ಯಾಕ್ಸಿಮಮ್ ಅಂದ್ರೆ 5,000 ರೂಪಾಯಿ ಫೀ ಅಂತ ಹೇಳಿದ್ದಾರೆ. ಇದಕ್ಕೆ ಕಡಿಮೆನೂ ಆಗ್ಬಹುದು, ಯಾಕಂದ್ರೆ ಮಕ್ಕಳು ಹೆಚ್ಚು ರಿಜಿಸ್ಟ್ರೇಷನ್ ಮಾಡಿದಾಗ ಕಡಿಮೆ ಆಗಿರ್ತದೆ. ವಿಶೇಷ ಕಷ್ಟ ಇಲ್ಲ. ನಮ್ಮ ಪ್ರಸಾದ ಹೆಗಡೆ ಅವರು, ಮಿಸ್ಟರ್ ಪ್ರಸಾದ ಹೆಗಡೆ ಅವರು ಇಲ್ಲೇ ಇದ್ದಾರೆ. ಅವರು ಡಾಕ್ಟರ್ MP ಕರ್ಕಿ ಈ ಸೆಂಟರ್ನ ಕೋರ್ಸ್ ಕೋಆರ್ಡಿನೇಟರ್. ಅವರು ಕೂಡ ಇಂತಹ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನು ಮಾಡಲಿಕ್ಕೆ, ಬೇರೆ ಬೇರೆ ಕೋರ್ಸ್ ಅನ್ನು ಕೊಡಲಿಕ್ಕೆ ಅವರದೇ ಆದಂತಹ ಒಂದು ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡಿದ್ರು ಲಾಸ್ಟ್ ಇಯರ್. ಜರ್ನಲಿಸಂ ಕೋರ್ಸ್ ಅವರೇ ಈಸ್ ಕೇಪಬಲ್ ಆಫ್ ಕಂಡಕ್ಟಿಂಗ್ ಎ ಜರ್ನಲಿಸಂ ಕೋರ್ಸ್. ಸೊ ಇಂತಹ ಒಂದು ಒಳ್ಳೆಯ ಫ್ಯಾಕಲ್ಟಿಯನ್ನು ಇಟ್ಕೊಂಡಂತ ಡಾಕ್ಟರ್ MP ಕರ್ಕಿ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ರಿಸರ್ಚ್ ನಮ್ಮಲ್ಲಿ ಇದೆ. ನಮ್ಮಲ್ಲಿ CA ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದರೆ, ಶಾರ್ಟ್ಲಿ ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾರಿಗೆ ಆಸಕ್ತಿ ಉಂಟು, ನಾನು ಹೇಳಿದ್ದೇನೆ ಇದಕ್ಕೆ ಕಲಿಸುವ ಕಾಲೇಜ್ ಇಲ್ಲ. ಹಾಗಾದ್ರೆ ಏನುಂಟು? ಕೋಚಿಂಗ್ ಸೆಂಟರ್ ಉಂಟು. ಎಲ್ಲಿಂಟು? ನಮ್ಮ ಕಾಲೇಜಿನಲ್ಲಿ. ಯಾರಿಗೆ CA ಮಾಡಲಿಕ್ಕೆ ಆಸಕ್ತಿ ಇದೆಯೋ ದಯವಿಟ್ಟು ಮುಂದಿನ ವಾರವೇ ರಿಜಿಸ್ಟ್ರೇಷನ್ ಮಾಡಿ. ಫಸ್ಟ್ ಸ್ಟೆಪ್ CPT ಕೋರ್ಸ್ ಮುಗಿಸಿಕೊಂಡ ಮೇಲೆ ಮುಂದೆ ನೀವು BCom ಮಾಡೋ ಅವಶ್ಯಕತೆ ಇಲ್ಲ, BBA ಮಾಡೋ ಅವಶ್ಯಕತೆ ಇಲ್ಲ, BA LLB, BCom LLB, BBA LLB, BS ಯಾವುದು ಮಾಡೋ ಅವಶ್ಯಕತೆ ಇಲ್ಲ. ನೇರವಾಗಿ
MBBS ಮಾಡಿದಂಗೆ CA ಕೋರ್ಸ್ ಮಾಡಲಿಕ್ಕೆ ಹೋಗ್ತಾರೆ. ಇದಕ್ಕೆ ಕೋಚಿಂಗ್ ನಮ್ಮಲ್ಲೇ ಕೊಡ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು ನೋಡಿ, ಇಲ್ಲಿ ಫಸ್ಟ್ ಸ್ಟೇಜ್ ಎಂಟ್ರಿ ಸ್ಟೇಜ್, ಫೌಂಡೇಶನ್, ಫಸ್ಟ್ ಸ್ಟೇಜ್, ಇಂಟರ್ಮೀಡಿಯೇಟ್ ಕೋರ್ಸ್. ಅದಕ್ಕೆ ಮೊದಲು IPCC ಅಂತ ಕರೀತಿದ್ದೀವಿ. ಈಗ IPCC ಅಂತ ಹೇಳುದಲ್ಲ, ಇಂಟರ್ಮೀಡಿಯೇಟ್. CA ಮೂರು, ಒಂದು ಫೌಂಡೇಶನ್, ನೆಕ್ಸ್ಟ್ ಇಂಟರ್ಮೀಡಿಯೇಟ್, ನೆಕ್ಸ್ಟ್ ಫೈನಲ್. ಸೊ ಇಂಟರ್ಮೀಡಿಯೇಟ್ ಕೋರ್ಸ್ ಆದಮೇಲೆ 3 ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನ ಬೇರೆ ಚಾರ್ಟರ್ಡ್ ಅಕೌಂಟೆಂಟ್ ಕೆಳಗಡೆ ಮಾಡಬೇಕು. ಅದಕ್ಕೂ ಮೊದಲು 1 ತಿಂಗಳ ಕಂಪ್ಯೂಟರ್ ಕೋರ್ಸ್ ಮಾಡ್ಕೊಳ್ಳಿ. ಇಂಟರ್ಮೀಡಿಯೇಟ್ ಮುಗಿದ ಮೇಲೆ ಮತ್ತೆ ಪುನಃ 1 ತಿಂಗಳ ಕಂಪ್ಯೂಟರ್ ಕೋರ್ಸ್ ಮಾಡಿ ಮತ್ತೆ ಫೈನಲ್ ಇಯರ್ ನೋಡಿ. ಫೈನಲ್ ಇಯರ್ ಎಷ್ಟು ಸಬ್ಜೆಕ್ಟ್ ಇದೆ? 9 ಸಬ್ಜೆಕ್ಟ್ಸ್, ಸಾರಿ 8 ಸಬ್ಜೆಕ್ಟ್ಸ್. ಫಸ್ಟ್ ಫೌಂಡೇಶನ್ 4 ಸಬ್ಜೆಕ್ಟ್, ಇಂಟರ್ಮೀಡಿಯೇಟ್ 8 ಸಬ್ಜೆಕ್ಟ್, ಫೈನಲ್ ಇಯರ್ಗೆ 8 ಸಬ್ಜೆಕ್ಟ್. ಇವೆಲ್ಲ ಸಬ್ಜೆಕ್ಟ್ಸ್ ಗಳು ಕಾಮರ್ಸ್ ರಿಲೇಟೆಡ್ ಸಬ್ಜೆಕ್ಟ್ ಇರ್ತದೆ. ಸೊ ಒಮ್ಮೆ ನೀವು CA ಮಾಡಿಕೊಂಡರೆ ನೀವು ಜಾಬ್ ಹುಡುಕೋ ಅವಶ್ಯಕತೆ ಇಲ್ಲ. ಜಾಬೇ ನಿಮ್ಮನ್ನು ಹುಡುಕ್ತಾ ಬರ್ತದೆ. ಯಾರೂ ಅನ್ಎಂಪ್ಲಾಯ್ ಆಗಿಲ್ಲ, ಇಲ್ಲಿಯವರೆಗೆ ಆಗಿಲ್ಲ, ಆಗೋದು ಇಲ್ಲ. ಅಷ್ಟು ಅವಕಾಶಗಳು ಇದಾವೆ. ಕೆಲವು ಕಡೆ ಹೇಳ್ತಾರೆ, ನಿಮ್ಗೆ ಹೇಳಿರ್ಬೋದು ಕೆಲವರು, CA ಮಾಡೋದು ಟಫ್ ಅಂತ ಹೇಳಿ. ಅದು ಯಾರು ಮಾಡಿಲ್ಲ ಅವ್ರು ಹೇಳ್ತಾರೆ. ಯಾರು CA ಮಾಡಿಲ್ಲ ಅವರು ಇನ್ನು ಡಿಸ್ಕರೇಜ್ ಮಾಡ್ಲಿಕ್ಕೆ ಹೇಳ್ತಾರೆ ಬಹಳ ಟಫ್ ಅಂತ ಹೇಳಿ. ಒಮ್ಮೊಮ್ಮೆ ಏನಾಗ್ತದೆ, CA ಮಾಡುವುದಕ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು, ವರ್ಕ್ ಮಾಡ್ತಾ ಇರಬೇಕು, ಅಭ್ಯಾಸ ಮಾಡ್ಲಿಕ್ಕೆ ಟೈಮ್ ಸಿಗುವುದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಪರೀಕ್ಷೆ ಕೂತ್ಕೊಂಡ್ರೆ ಫೇಲ್ ಆಗ್ತಾರೆ ಅಷ್ಟೇ. ಪರೀಕ್ಷೆಯಲ್ಲಿ ಫೇಲ್ ಆಗ್ತಾರೆ ಅಂತಂದ್ರೆ ಅಷ್ಟಕ್ಕೆ ಕೋರ್ಸ್ ಮುಗಿತದೆ ಅಂತಲ್ಲ. ಮ್ಯಾಕ್ಸಿಮಮ್ CA ಮಾಡೋರು 99% ಪ್ರತಿ ಸಲ ಫೇಲ್ ಆಗ್ತಾ ಹೋಗ್ತಾರೆ. ಆದ್ದರಿಂದನೇ CA ಫುಲ್ ಫಾರ್ಮ್ ಏನು? ನಾವು ಆಡು ಭಾಷೆಯಲ್ಲಿ ಹೇಳ್ತೇವೆ, CA ಅಂದ್ರೆ ಕಮ್ ಅಗೇನ್, ಕಮ್ ಅಗೇನ್, ಕಮ್ ಅಗೇನ್. ಯಾರು ಪರೀಕ್ಷೆ ಕೊಂಡಿರ್ತಾರ ಅವ್ರು ಹೇಳ್ತಾರೆ, ಪರೀಕ್ಷೆ ಹೋಗ್ತೀಯಾ, ಕಮ್ ಅಗೇನ್ ಅಂತ ಕರೀತಾರೆ. ಕೋರ್ಸ್ ನಿಮ್ಮನ್ನ ಬಹಳ ಆತ್ಮೀಯವಾಗಿ ಕರೆಯುವಂತ ಕೋರ್ಸ್ ಅಂದ್ರೆ ಒಂದೇ ಒಂದು ನಮ್ದು. ಅದಕ್ಕೆ ಅಕಸ್ಮಾತ್ ಫೇಲ್ ಆದ್ರೆ ಕಮ್ ಅಗೇನ್, ಬನ್ನಿ ಮತ್ತೆ ಅಷ್ಟೇ. ಸ್ಟಾಪ್ ಅಂತ ಹೇಳುದಿಲ್ಲ, ಎಲ್ಲೂ ಸ್ಟಾಪ್ ಮಾಡಿ ಅಂತ ಹೇಳುದಿಲ್ಲ. ಕಮ್ ಅಗೇನ್, ಪುನಃ ಬನ್ನಿ, ಮತ್ತೆ ಪರೀಕ್ಷೆ ತಗೊಳ್ಳಿ, ಮತ್ತೆ ಅಭ್ಯಾಸ ಮಾಡಿ, ಪಾಸ್ ಆಗಿ ಬಿಕಮ್ ಎ ಚಾರ್ಟರ್ಡ್ ಅಕೌಂಟೆಂಟ್. ಈ ರೀತಿಯಾಗಿ ಬಹಳ ಮುಕ್ತವಾದ ಅವಕಾಶ CA ಮಾಡಲಿಕ್ಕಿದೆ. ಯೋಚನೆ ಮಾಡಿ ಕೋಚಿಂಗ್ ಬೇಕಾದ್ರೆ ನಮ್ಮಲ್ಲೇ ಇದೆ. ನಮ್ಮಲ್ಲಿ CPT ಮಾಡಿ ಫೌಂಡೇಶನ್ ಕೋರ್ಸ್ ಪಾಸ್ ಆಗಿ ಈಗಾಗಲೇ ಉಡುಪಿಯಲ್ಲಿ 3-4 ಜನ ಹೆಣ್ಣು ಮಕ್ಕಳು CA ಮಾಡ್ತಾ ಇದ್ದಾರೆ. ಕಳೆದ ಬ್ಯಾಚ್ನಲ್ಲಿ ಇದ್ದಂತ 3-4 ಜನ ಫೌಂಡೇಶನ್ ಪಾಸ್ ಆಗಿ CA ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ಡಾಕ್ಟರ್ ಶಾಸ್ತ್ರಿಗಳಿದ್ದಾರೆ, ಆ ಕೋರ್ಸ್ ಕಂಟಿನ್ಯೂ ನಮ್ಮಲ್ಲೇ ಕೂಡ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ. ಆದ್ರಿಂದ ಆಸಕ್ತರು ಎಲ್ಲರೂ ರಿಜಿಸ್ಟ್ರೇಷನ್ ಮಾಡಿ, ಪಾಲಕರೊಟ್ಟಿಗೆ ಚರ್ಚೆ ಮಾಡಿ. ನಮ್ಮ ಕಾಲೇಜಿನಲ್ಲಿ CA ಕೋಚಿಂಗ್ ಕೊಡ್ತಾರಂತೆ, ನಾನು ಅಡ್ಮಿಷನ್ ಮಾಡಲ್ಲ ಅಂತ ಕೇಳಿ ಅಭ್ಯಾಸ ಮಾತ್ರ ಮಾಡೋದು ನೀವೇ ಪಾಲಕರಲ್ಲ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು CA ಮಾಡಿ. ಇನ್ ಅಡಿಷನ್ ಟು ದ CA, another course is CS, ಕಂಪನಿ ಸೆಕ್ರೆಟರಿಶಿಪ್ ಕೋರ್ಸ್. ಇದು ನಮ್ಮ ಕಾಲೇಜಿನಲ್ಲಿ ಫಸ್ಟ್ ಟೈಮ್ ಈ ವರ್ಷ ಕೋಚಿಂಗ್ ಸೆಂಟರ್ ಅದಕ್ಕೂ ಓಪನ್ ಮಾಡ್ತಾ ಇದ್ದಾರೆ. CA ಒಟ್ಟಿಗೆ ಕಂಪನಿ ಸೆಕ್ರೆಟರಿಶಿಪ್ ಕೋರ್ಸ್ಗೂ ಕೂಡ ಕೋಚಿಂಗ್ ಸೆಂಟರ್ನ ನಮ್ಮಲ್ಲೇ ಓಪನ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಮಗೆ ಪರ್ಮಿಷನ್ ಬಂದಿದೆ. CA ಕೋಚಿಂಗ್ ಸೆಂಟರ್ ರಿಜಿಸ್ಟರ್ ಆಗಿದೆ, CS ಕೋಚಿಂಗ್ ಸೆಂಟರ್ ಕೂಡ ರಿಜಿಸ್ಟರ್ ಆಗಿದೆ. ರಿಜಿಸ್ಟರ್ಡ್ ಕೋಚಿಂಗ್ ಸೆಂಟರ್ ಇರುವುದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೂ ಇಲ್ಲ, ನಮ್ಮದು ಮಾತ್ರ. ಸೊ ಆದ್ದರಿಂದ ಉತ್ತಮ ಶಿಕ್ಷಕರನ್ನು ಕೊಡ್ತಾರೆ, ಉತ್ತಮ ಪಾಠವನ್ನು ಕೊಡ್ತಾರೆ, ಉತ್ತಮ ಪರಿಸರವನ್ನು ಒದಗಿಸ್ತಾ ಇದ್ದಾರೆ ಮ್ಯಾನೇಜ್ಮೆಂಟ್ನವರು. ಆದ್ದರಿಂದ ಇದರ ಉಪಯೋಗ ಮಾಡಿಕೊಳ್ಳಿ. ಇದಕ್ಕೆ ಆಸಕ್ತರು ದಯವಿಟ್ಟು ಮಂಡೆಯಿಂದಲೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಫೀಸ್ ಕೊಡುವಂತ ಕೆಲಸ ಇಲ್ಲವೇ ಇಲ್ಲ. ರಿಜಿಸ್ಟ್ರೇಷನ್ ಯಾವುದೇ ಫೀ. ಆದ್ರಿಂದ ಯಾರಿಗೆ ಕಂಪನಿ ಸೆಕ್ರೆಟರಿಶಿಪ್ ಕೋರ್ಸ್ ಮಾಡಲಿಕ್ಕೆ ಅಥವಾ CA ಮಾಡಲಿಕ್ಕೆ ಅವಕಾಶ ಆಸಕ್ತಿ ಉಂಟು ಅವರೆಲ್ಲರೂ ಉಪಯೋಗ ಪಡ್ಕೊಳ್ಳಿ. ಮತ್ತೊಂದು ಲಾಸ್ಟ್ ಕೋರ್ಸ್ ICMA ಅಂತ, ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತ ಕೇಳಿರ್ಬೋದು. ICAA ಅಂತ, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಂಡ್ ವರ್ಕ್ಸ್ ಅಕೌಂಟೆಂಟ್. ಹಾಗೇನೆ ICMA ಅಂತ ಕೋರ್ಸ್ ಬಂದಿದೆ. ಆ ಕೋರ್ಸ್ಗೆ ಇಲ್ಲೆಲ್ಲೂ ಜಾಬ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲೆಲ್ಲೂ ಜಾಬ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದನ್ನ ಕೋರ್ಸ್ ಮಾಡಿದ್ರೆ ನೀವು ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಗೆ ಮಾತ್ರ ಹೋಗ್ಬೇಕು. CA ಮಾಡಿದ್ರೆ ಹಾಗಲ್ಲ, ನೀವು ನಮ್ಮ ಹೊನ್ನಾವರದ ಪ್ರಭಾತ್ ನಗರದಲ್ಲೂ ಆಫೀಸ್ ಮಾಡ್ಕೊಂಡು ಜಾಬ್ ಮಾಡಿ. ಇದಕ್ಕೆ ಇಂತಹ ಪ್ಲೇಸೇ ಬೇಕು ಅಂತಿಲ್ಲ. ನೀವೇ ಒಂದು ಜಾಬ್ ಮಾಡೋದಿದ್ರೆ ಇಲ್ಲಿಯೇ ಕುತ್ಕೊಂಡು ಜಾಬ್ ಮಾಡ್ಲಿಕ್ಕೆ ಅವಕಾಶ ಉಂಟು, ಬೇರೆ ಕಡೆ ಜಾಬ್ ಸೇರ್ಲಿಕ್ಕೂ ಕೂಡ ಅವಕಾಶ. ಆದ್ರಿಂದ ಯಾವುದೇ ತರಹದ ಸಮಸ್ಯೆ ಇಲ್ಲದೆ ಜಾಬೇ ನಿಮ್ಮನ್ನ ಹುಡುಕಿಕೊಂಡು ಬರುವಂತ ಕೋರ್ಸ್ ಅಂತ CA. ಈ ರೀತಿಯಾಗಿ ಪ್ರೊಫೆಷನಲ್ ಕೋರ್ಸ್ 3 ಇದ್ದಾವೆ, CA, CS ಮತ್ತು IMA. ಈಗ ನೀವು ಯೋಚನೆ ಮಾಡಿ ಯಾವ್ದು ಮಾಡಬೇಕು. 6 months to 1 year ಕೋರ್ಸ್ ಮಾಡಬೇಕು, 2 years ಕೋರ್ಸ್ ಮಾಡಬೇಕು, 3 years ಕೋರ್ಸ್ ಮಾಡಬೇಕಾ, 4 years ಕೋರ್ಸ್ ಮಾಡಬೇಕಾ, 5 years ಡ್ಯುಯಲ್ ಕೋರ್ಸ್. ಸರ್ ಇದು ಯಾವುದು ಬೇಡ, ನಿಮಗೆ ನಾನು ಇಮಿಡಿಯೇಟ್ ಜಾಬ್ ಸಿಗಬೇಕು ಬೇಡ ಅಂದ್ರೆ ಗೋ ಫಾರ್
ಸಿ ಎ ಬಹಳ ಆತ್ಮೀಯವಾಗಿ ನಿಮ್ಮನ್ನ ಕರೆಯುವ ಕಮ್ಮಗೆ ನಡು ಕರೆಯುವ ಕೋರ್ಸ್. ಯಾವ್ದಾದ್ರು ಡೌಟ್ ಇದ್ರೆ ಗೊತ್ತಾಗಿದೆ ನಾವು ಯಾರಿಗಾದ್ರೂ ಏನಾದ್ರು ಈ ಕೋರ್ಸ್ ಕೂಡ ಡೌಟ್ ಇದೆ 6 months ಕೋರ್ಸ್, 1 year ಕೋರ್ಸ್, 2 years ಕೋರ್ಸ್, 3 years ಕೋರ್ಸ್, 4 years ಕೋರ್ಸ್, 5 years ಕೋರ್ಸ್, ಇದು ಯಾವುದೇ ಕೋರ್ಸ್ನ ಕುರಿತಾಗಿ ಯಾವ್ದಾದ್ರು ಯಾರೇ ಡೌಟ್ ಇದ್ರು ಕೂಡ ಕೇಳ. ಅದಿಲ್ಲ ಅಂತ ಹೇಳಿದ್ರೆ ಇನ್ನೊಂದು 5 ನಿಮಿಷದಲ್ಲಿ ನೀವು ಬಿಕಾಮ್ ಮಾಡಿದ್ರೆ ಅಥವಾ ಸಿ ಎ ಮಾಡಿದ್ರೆ ಯಾವ ಜಾಬ್ ಸಿಗ್ಬಹುದು ಅನ್ನೋದನ್ನ 5 ನಿಮಿಷದಲ್ಲಿ ಹೈಲೈಟ್ ಮಾಡ್ತಾರೆ ಅಷ್ಟೇ ಡೀಟೇಲ್ ಆಗಿ. ವಾಟ್ ನೆಕ್ಸ್ಟ್ ಆಫ್ಟರ್ ಬಿಕಾಮ್? ಈಗಾಗಲೇ ಹೇಳಿದ್ದೇನೆ, ನಮ್ಮ ಕಾಮರ್ಸ್ ವಿಭಾಗದ ಓದ್ತಿದ್ರೆ ನಿಮ್ಮೆಲ್ಲ ಕರೆತಾ ಇದ್ದೇನೆ, ದಯವಿಟ್ಟು ಬಿಕಾಮ್ ಮಾಡ್ಲಿಕ್ಕೆ ಬನ್ನಿ. ಅದರೊಟ್ಟಿಗೂ ಸಿ ಎ ಮಾಡಬಹುದು ನೋಡಿ, ಅದು ಅವಕಾಶ ಉಂಟು. ಮುಂದೆ ಏನಾದರೂ ಬಿಕಾಮ್ ಆದ ನಂತರ ಏನ್ ಮಾಡ್ಬೋದು ಅನ್ನೋದನ್ನ ನೀವು ಬಿಕಾಮ್ ಬನ್ನಿ, ಬಿಕಾಮ್ ಮುಗಿದ ಮೇಲೆ ಹೀಗೆ 1 ಗಂಟೆ ಬರುತ್ತೆ. ವಾಟ್ ನೆಕ್ಸ್ಟ್ ಆಫ್ಟರ್ ಬಿಕಾಮ್ ಮಾಡೋದನ್ನ ಏನ್ ಮಾಡಬಹುದು ಅನ್ನೋದನ್ನ ಜಸ್ಟ್ ಹೈಲೈಟ್ ಮಾಡ್ತಾರೆ. ನೋಡಿ, along with this regular courses, traditional courses ಏನ್ ಮಾಡಬಹುದು ನೋಡಿ, ಡಿಪ್ಲೊಮಾ ಕೋರ್ಸಸ್ ಮಾಡಬಹುದು. ಯಾವುದೇ ಡಿಪ್ಲೊಮಾ ಕೋರ್ಸಸ್ ಅನ್ನು ಕೂಡ ನೀವು ಪ್ಲಾನ್ ಮಾಡಬಹುದು. ಆಫ್ಟರ್ PUC ಬಿಕಾಮ್, BA, BCA, BBA ಯಾವುದನ್ನು ಬಿಟ್ಟು ನಾವು ಒಂದು ಡಿಪ್ಲೊಮಾ ಕೋರ್ಸ್ ಅನ್ನು ಕೂಡ ಮಾಡಬಹುದು. ನೆಕ್ಸ್ಟ್ ಜಾಬ್ ಓರಿಯೆಂಟೆಡ್ ಕೋರ್ಸಸ್, ಅದು ಆಫ್ಟರ್ SSLC ಬಟ್ PUC ಆದ್ಮೇಲೆ ಕೂಡ ಮಾಡಬಹುದು. ನೆಕ್ಸ್ಟ್ ITI ನೆನ್ಪಿಟ್ಕೊಳ್ಳಿ, ITI 2 ವರ್ಷದ ITI is equal to PUC ಮಾಡ್ತಾರೆ. ಯಾರು 2 ವರ್ಷದ ITI ಕೋರ್ಸ್ ಮಾಡ್ತಾರ ಅವ್ರು PUC ಮಾಡೋ ಅವಶ್ಯಕತೆ ಇಲ್ಲ, ನೇರವಾಗಿ ಬಿಕಾಮ್ ಅಲ್ಲಿ ಅಡ್ಮಿಷನ್ ಮಾಡ್ತಾರೆ. ಹೊಸ ರೂಲ್ಸ್ ಬಂದಿದೆ ಈಗ. 2 ವರ್ಷದ ಈ ತರನಾದಂತ ITI ಕೋರ್ಸ್ ಅನ್ನ ಮಾಡಿದರೆ ನೇರವಾಗಿ ಬಿಕಾಮ್ ಅಲ್ಲಿ ಅಡ್ಮಿಷನ್ ಮಾಡಬಹುದು. ಸೊ ನಿಮಗೆ ಅವಕಾಶ ಸಿಕ್ಕಿಲ್ಲ, ಇನ್ನು ಮೇಲೆ ಸಿಕ್ಕಿರ್ತದೆ. ನಿಮ್ಮ ಬ್ರದರ್ಸ್, ಸಿಸ್ಟರ್ಸ್, ಫ್ರೆಂಡ್ಸ್, ರಿಲೇಟಿವ್ಸ್, ರಿಲೇಷನ್ಸ್ ಅಂತವ್ರು ಯಾರಾದ್ರೂ ಇದ್ರೆ ಹೇಳಿ ಅವರಿಗೆ. PUC ಆದ್ಮೇಲೆ SSLC ಆದ್ಮೇಲೆ ITI ಮಾಡಿ, ITI ಆದ್ಮೇಲೆ PUC ಕಾಲೇಜ್ ಕಡೆ ನೋಡೋದೇ ಬೇಡ, ನೇರವಾಗಿ ಬಿಕಾಮ್ ಕೋರ್ಸ್ ಮಾಡ್ಲಿಕ್ಕೆ ಅವಕಾಶ. ಆದ್ರೆ ಅದು 2 ವರ್ಷದ ಕೋರ್ಸ್ ಆಗಿರಬೇಕು. 1 year ITI ಮಾಡಲು ಆಗುದಿಲ್ಲ. 2 ವರ್ಷದ ITI ಕೋರ್ಸ್ ಆದ್ರೆ ಮಾತ್ರ ಅದನ್ನು ಹಾಕಿದೆ ಸರ್ಕಾರ. ಯಾವ್ಯಾವ ಕೋರ್ಸ್ ಮಾತ್ರ ಈಕ್ವಲೆಂಟ್ PUC ಹಾಕಿದೆ ಆ ಕೋರ್ಸ್ ಅನ್ನು ಮಾಡಿದ್ರೆ ಮಾತ್ರ ಈಕ್ವಲೆಂಟ್ PUC. ನೆಕ್ಸ್ಟ್ ಇದು ಈ ಬೇಡ, ಬಿಕಾಮ್ ಆದ್ಮೇಲೆ ಹೇಳಿದ್ರೆ 1-2 ಗಂಟೆ ಕರೆಕ್ಟ್ ಇದೆ, ಹಿಂದೆ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಸಪೋಸ್ ಕೆಲವರಿಗೆ ಕಾಲೇಜಿಗೆ ಬಂದು ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ, ನಾವು ಮನೆಗೆ ಲಾಕ್ಡೌನ್ ಆಗಿರ್ಬೇಕು, ನಾವು ಯಾವ ಮನೇಲಿ ಇರೋಣ ಅಂತವರಿದ್ರೆ ಎಕ್ಸ್ಟರ್ನಲ್ ಮಾಡಬಹುದು. PUC ಆದ್ಮೇಲೆ ಬಿಕಾಮ್ ಅನ್ನು ಕೂಡ ಎಕ್ಸ್ಟರ್ನಲ್ ಮಾಡಬಹುದು. ನೋಡಿ, BA ಮತ್ತು ಬಿಕಾಮ್ ಅನ್ನು ಎಕ್ಸ್ಟರ್ನಲ್ ಮಾಡಬಹುದು. ಎಕ್ಸ್ಟರ್ನಲ್ ಮಾಡ್ಲಿಕ್ಕೆ 2 ಯೂನಿವರ್ಸಿಟಿ ಇದೆ. ಒಂದು IGNOU, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ, ಮತ್ತೊಂದು KSOU, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ಈ ವರ್ಷದಿಂದ ಅಂದ್ರೆ 21-22 ಇಸ್ವಿಯಿಂದ ರಾಜ್ಯದಲ್ಲಿರುವ ಎಲ್ಲ ಯೂನಿವರ್ಸಿಟಿಗಳಿಗೆ ಎಕ್ಸ್ಟರ್ನಲ್ ಕೋರ್ಸ್ ಮಾಡದ ಹಾಗೆ ಸರ್ಕಾರ ಬ್ಯಾನ್ ಮಾಡಿದೆ. ಎಕ್ಸ್ಟರ್ನಲ್ ಕೋರ್ಸ್ ಮಾಡಲಿಕ್ಕೆ ಒಂದೇ ಒಂದು ಯೂನಿವರ್ಸಿಟಿಗೆ ಅವಕಾಶ ಕೊಟ್ಟಿದೆ ರಾಜ್ಯದಲ್ಲಿ, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಮಾನಸ ಗಂಗೋತ್ರಿ, ಮೈಸೂರು. ಈಗ ಒಂದೂವರೆ ತಿಂಗಳಾಯ್ತು ರೂಲ್ ಮಾಡಿ ಅದಕ್ಕೆ ಜಾರಿಗೆ ಬರ್ತಾ ಇದೆ. ಸೊ ಇನ್ನು ಮೇಲೆ ಕರ್ನಾಟಕ ಯೂನಿವರ್ಸಿಟಿ, ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ದಾವಣಗೆರೆ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ, ಗುಲ್ಬರ್ಗಾ ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿಗಳು ಎಕ್ಸ್ಟರ್ನಲ್ ಕೋರ್ಸ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದೇ ಒಂದು ಯೂನಿವರ್ಸಿಟಿ, KSOU, ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ, ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯ, ಮಾನಸ ಗಂಗೋತ್ರಿ, ಮೈಸೂರು. ಅವರಿಂದ ಮಾತ್ರ ಬಿಕಾಮ್ ಮಾಡಬಹುದು, BA ಮಾಡಬಹುದು. ಎಕ್ಸಾಮ್ ಸೆಂಟರ್ ಹತ್ತಿರ ಕಾರವಾರ ಶಿರ್ಸಿ ಉಂಟು. ಮತ್ತು ನಮ್ಮ ಕಾಲೇಜಲ್ಲಿ ಸೆಂಟರ್ ಇದ್ದಿತ್ತು, ಮಧ್ಯದಲ್ಲಿ ಬೇರೆ ಬೇರೆ ಕಾರಣದಿಂದ ನಾವು ಬಂದ್ ಮಾಡಿಸ್ಕೊಂಡಿದ್ದೇವೆ, ಬೇಡ ಅದು ಅಂತ ಹೇಳಿ. ಈಗ ಶಿರ್ಸಿಯಲ್ಲಿ ಉಂಟು, ಅದರಲ್ಲಿ ಉಂಟು ಎಕ್ಸಾಮ್ ಸೆಂಟರ್. ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕಾರಣದಲ್ಲಿ ಅವಕಾಶ. ಅದು ಯಾರಿಗೆ, ನಿಮ್ಗೆ ಯಾರಿಗೂ ಅಲ್ಲ. ರೆಗ್ಯುಲರ್ ಯಾರು ಬಿಕಾಮ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮನೇಲಿ ಕೂತ್ಕೊಳ್ಳೋದಿಲ್ಲ ಅಂದ್ರೆ ಅಷ್ಟೇ. ನೆಕ್ಸ್ಟ್ ಕಾಂಪಿಟಿಟಿವ್ ಎಕ್ಸಾಮಿನೇಷನ್ಸ್, ನೇರವಾಗಿ ಯಾವುದೇ ಲಂಚ ಕೊಡದೆ ನೇರವಾಗಿ ಉದ್ಯೋಗ ಬೇಕು ಆದ್ರೆ ನೀವು ಬ್ಯಾಂಕ್ ಟೆಸ್ಟ್ ಕೂತ್ಕೊಳ್ಬಹುದು, LIC ಟೆಸ್ಟ್ ಕೂತ್ಕೊಳ್ಬಹುದು. ಸಿವಿಲ್ ಸರ್ವಿಸ್, KS, IAS, IPS ಇದೆಲ್ಲದಕ್ಕೂ ಡಿಗ್ರಿ ಕಂಪಲ್ಸರಿ. ಆದ್ರೆ ಒಂದೇ ಒಂದು ಬ್ಯಾಂಕ್, LIC ಕ್ಲರ್ಕ್ ಆಗಲಿಕ್ಕೆ PUC ಎಲಿಜಿಬಿಲಿಟಿ. ಬ್ಯಾಂಕ್ನಲ್ಲಿ ಇವತ್ತು ಯಾವುದೇ ಆಫೀಸರ್ ಆಗಲಿ ಕ್ಲರ್ಕ್ ಆಗಲಿ ಆಗಬೇಕಾದ್ರೆ ಬಿಕಾಮ್ ಆರ್ BA ಆರ್ BSc ಅಥವಾ ಗ್ರಾಜುಯೇಷನ್ ಕಂಪಲ್ಸರಿ. PUC ಆದವರಿಗೆ ಬ್ಯಾಂಕ್ನಲ್ಲಿ ಅವಕಾಶ ಇಲ್ಲ. LIC ಉಂಟು, ರೈಲ್ವೆ ಉಂಟು. LIC ಯಾವುದಕ್ಕೆ ಉಂಟು ನೋಡೋಣ. ಇದು ಹೇಳಿದ್ದೀನಿ ಈಗಾಗಲೇ.
ಒಂದು ಕಡೆ ಅವಕಾಶ ಉಂಟು ನೋಡಿ. LIC ಕ್ಲರಿಕಲ್ ಗ್ರೇಡ್ PUC ಸೆಕೆಂಡ್ ಇಯರ್. LIC ಅಲ್ಲಿ ಕ್ಲರಿಕಲ್ ಆಗಿ ವರ್ಕ್ ಮಾಡೋರಿಗೆ ಮಾತ್ರ PUC ಸೆಕೆಂಡ್ ಇಯರ್ ನೋಡಿ, ಎಲ್ಲದಕ್ಕೂ ಡಿಗ್ರಿ ಇಸ್ ಮಸ್ಟ್. ಅದೇ ರೀತಿಯಾಗಿ ಮುಂದೆ ನೆಕ್ಸ್ಟ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ನಲ್ಲಿ ಕೂಡ ಫಾರ್ ದ ಫಾಲೋಯಿಂಗ್ ಪೋಸ್ಟ್ ಮ್ಯಾಟ್ರಿಕ್ಯುಲೇಷನ್ ಇಸ್ ದ ಮಿನಿಮಮ್ ಕ್ವಾಲಿಫಿಕೇಶನ್ ಅಂಡ್ ಟೆಕ್ನಿಕಲ್ ಕೆಡೆಟ್ ಅನ್ನು +2 ಸೈನ್ಸ್ ಬ್ಯಾಕ್ ಗ್ರೌಂಡ್ ಮಾತ್ರ ಅವಕಾಶ ಕೊಟ್ಟು ಕಾಮರ್ಸ್ ನಲ್ಲಿ ಕೂಡ ಇದೆ ರೈಲ್ವೆಯಲ್ಲಿ. ಸೊ ಈ ರೀತಿಯಾಗಿ ರೈಲ್ವೆ LIC ಗಳಲ್ಲಿ PUC ಅವರಿಗೆ ಅವಕಾಶ ಉಂಟು, ಬ್ಯಾಂಕ್ ನಲ್ಲಿ ಡಿಗ್ರಿ ಆದವರಿಗೆ ಮಾತ್ರ. ಬಹಳಷ್ಟು ಕಂಪನಿಗಳು ಉಂಟು, ಸದ್ಯ ನಿಮಗೆ ಏನು ಬೇಡ, ಕಂಪನಿಯಲ್ಲಿ ಯಾರು ಜಾಬ್ ಕೊಡುವುದಿಲ್ಲ PUC ಆದವರಿಗೆ, ಡಿಗ್ರಿ ಆಗಿರ್ಲಿಕ್ಕೆ ಬೇಕು, ಅದಕ್ಕೆ ಯಾವುದು ಹೇಳಬೇಕು ಅವಶ್ಯಕತೆ ಇಲ್ಲ. ಕರ್ನಾಟಕ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ನಿಮಗೆ ಯಾವ್ದು ಅವಶ್ಯಕತೆ ಇಲ್ಲ. ಡಿಗ್ರಿ ಆದ್ಮೇಲೆ ಯಾರ್ಯಾರು ರಿಕ್ರೂಟ್ಮೆಂಟ್ ಅಥಾರಿಟಿ ಯಾವ್ಯಾವಿದೆ ನೋಡಿ, ಜಸ್ಟ್ KPSC ಇದೆ, UPSC ಇದೆ, KEA ಇದೆ, ಕರ್ನಾಟಕ ಗವರ್ಮೆಂಟ್ KPSC, ಸೆಂಟ್ರಲ್ ಗವರ್ಮೆಂಟ್ ಇದೆ UPSC, ಪಬ್ಲಿಕ್ ಸೆಕ್ಟರ್ ಬ್ಯಾಂಕಿಂಗ್ IBPS, ಗ್ರಾಮೀಣ ಬ್ಯಾಂಕಿಂಗ್ ಕೂಡ IBPS, SBI ಕೂಡ IBPS, RBI ಗೆ RBI. ನೆಕ್ಸ್ಟ್ ಪ್ರೈವೇಟ್ ಕೋಆಪರೇಟಿವ್ ಬ್ಯಾಂಕ್. ಒಂದು ನಿಮಿಷ ನೋಡಿ, ಇದಕ್ಕೆಲ್ಲ ಎಲ್ಲೆಲ್ಲಿ ಜಾಬ್, ಯಾರ್ಯಾರು ಜಾಬ್ ಎಲ್ಲಿಂದ ಪಡೆಯುವುದು, ಯಾವ ಇನ್ಫಾರ್ಮೇಶನ್ ಇದೆ ಹೇಳೋದಕ್ಕೆ ಜಸ್ಟ್ ಬ್ರೀಫ್ ಇನ್ಫಾರ್ಮೇಶನ್ ಇದೆ ನೋಡಿ. ಹೌ ಟು ಗೆಟ್ ಇನ್ಫಾರ್ಮೇಶನ್: read daily newspapers like English and Kannada, read journals and magazines like competition success review, Spardha Spurti, Yojana, Business India, Business World, Banker, Money, Indian Journal of Marketing, Accounting and Finance Journal. ಇವಿಷ್ಟು ನಮ್ಮ ಕಾಲೇಜ್ ಲೈಬ್ರರಿ ಇದೆ. ಯಾರು ನೋಡಿದ್ದೀರಾ? ಅವರಿಗೆ ಲೈಬ್ರರಿ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಓದಿ ಯಾವ ಇವಿಷ್ಟು ಡೈಲಿ ನ್ಯೂಸ್ ಪೇಪರ್ ಇಂಗ್ಲಿಷ್ ಕನ್ನಡ ನಮ್ಮಲ್ಲಿ ಸಿಗ್ತದೆ. ಕಾಂಪಿಟಿಷನ್ ಸಕ್ಸಸ್ ರಿವ್ಯೂ CSR ಬರ್ತಾ ಇದೆ ಕಾಲೇಜಲ್ಲಿ, ಲೈಬ್ರರಿ ಇದೆ. ನೀವು ದುಡ್ಡು ಕೊಟ್ಟಿದ್ದೀರಾ, ಮ್ಯಾಗಜಿನ್ ಫೀ ಅಂತ ಕೊಟ್ಟಿದ್ದೀರಾ, ಲೈಬ್ರರಿ ಫೀ ಅಂತ ಕೊಟ್ಟಿದ್ದೀರಾ, ಬಟ್ ಓದುವರು ಯಾರು ಇಲ್ಲ. ಕರೆಕ್ಟ್ ಅಲ್ಲ? ನೋಡಿ, ಇದರೊಳಗೆ ತಕೊಂಡು ವಾರಕ್ಕೊಮ್ಮೆ ಓದಿ ನೋಡಿ. ಸ್ಪರ್ಧಾ ಸ್ಫೂರ್ತಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಟೆಸ್ಟ್ ಆಗಿದ್ದೀನಿ. ಸ್ಪರ್ಧಾ ಸ್ಫೂರ್ತಿ ಕನ್ನಡದಲ್ಲಿ ಇದೆ, ಓದಿ ನೋಡಿ. ಲೈಬ್ರರಿ ಬರ್ತಾ ಇದೆ, ದುಡ್ಡು ಕೊಟ್ಟಿದ್ದೀರಲ್ಲ ಈಗಾಗಲೇ, ಬಟ್ ಓದೋರು ಯಾರು. ನೆಕ್ಸ್ಟ್ ಇದೆ ನೋಡಿ, ಯೋಜನಾ ಇದೆ, ಬಿಸ್ನೆಸ್ ಇಂಡಿಯಾ ಇದೆ, ಬಿಸ್ನೆಸ್ ವರ್ಲ್ಡ್ ಇದೆ, ಬ್ಯಾಂಕರ್ ಇದೆ, ಮನಿ ಇದೆ. ಮನಿ ಹೇಳ್ತಕ್ಕಂಥದ್ದು ಮ್ಯಾಗಜಿನ್ ಇದೆ, ಅದೊಂದು ಇರದೆ ನಮ್ಮ ಕಾಮರ್ಸ್ ಅವರಿಗಾಗಿ ನಾವು ಅದನ್ನು ಬಿಟ್ಟು ಬಾಕಿ ಎಲ್ಲ ಓದ್ತೇವೆ. ಯಾವುದು ಇದ್ರ ಓದೋದಿಲ್ಲ, ಅದು ಬಿಟ್ಟೋದೆ. ಟಿವಿ, ಎಸ್, ವಾಚ್ ಟಿವಿ, ನ್ಯೂಸ್ ಬಿಟ್ಟು ಬಾಕಿ ಎಲ್ಲ ನಾವು ನೋಡ್ತೇವೆ. ಖಂಡಿತ ಕರೆಕ್ಟ್ ಅಲ್ವಾ? ಟಿವಿ, ವಾಚ್ ಟಿವಿ ಅಂತ ನಾನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ, ಆದರೆ ವಾಚ್ ಟಿವಿ ನ್ಯೂಸ್ ಡೈಲಿ ಹೇಳ್ಬೇಕಾದ ಅನಿವಾರ್ಯತೆ. ಸೊ ದಟ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್ ಕ್ಯಾನ್ ಬಿ ಇಂಪ್ರೂವ್. ಇಂಗ್ಲಿಷ್ ನ್ಯೂಸ್ ನೋಡಿ, ಕನ್ನಡ ನ್ಯೂಸ್ ನೋಡ್ಬೇಡ್ರಿ. ಯು ಕ್ಯಾನ್ ಇಂಪ್ರೂವ್ ಯುವರ್ ಕಮ್ಯುನಿಕೇಶನ್ ಸ್ಕಿಲ್, ಅದರ್ವೈಸ್ ವಿಲ್ ಡೆಫಿನೆಟ್ಲಿ ಕಮ್ಯುನಿಕೇಶನ್ ಕಿಲ್ ಆಗ್ತದೆ. ಆದ್ದರಿಂದ ದಯವಿಟ್ಟು ಇಂಗ್ಲಿಷ್ ನ್ಯೂಸ್ ನಾವು ನೋಡ್ಲಿಕ್ಕೆ ತಯಾರ. ನೆಕ್ಸ್ಟ್ ನೋಡಿ, ಇಂಪ್ರೂವ್ ಯುವರ್ ಜನರಲ್ ನಾಲೆಜ್. ಲಾಸ್ಟ್, ಎಸ್, improve your general knowledge, communication skill and overall personality. Personality ಅಂತಂದ್ರೆ ನೋಡ್ಲಿಕ್ಕೆ ಇದ್ದಂತದಲ್ಲ, personality is the sum total of all. ಹಾಗಾದ್ರೆ ಏನ್ ಮಾಡ್ಬೇಕು ನೋಡಿ, ನೆಕ್ಸ್ಟ್ ಅಂಡ್ ಲಾಸ್ಟ್. If you have good personality, job will search you. If you have poor personality, you have to search the job. Thank you. ಯಾರಿಗಾದ್ರೂ ಡೌಟ್ ಇದ್ರೆ ಕೋರ್ಸ್ ಬಗ್ಗೆ ಏನಾದರೂ ಕ್ವಶನ್ ಇದೆ ಕೇಳಬಹುದು. ಇವತ್ತಲ್ಲದೆ ನಿಮ್ಮ ಪಾಲಕರ ಹತ್ರ ಚರ್ಚೆ ಮಾಡಿ. CA ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾದ್ರೆ ಡಾಕ್ಟರ್ ಶಾಸ್ತ್ರಿ ಅವರು ಅವರ ಆಫೀಸಲ್ಲಿ ಕೊಡ್ತಾರೆ, ನಮ್ಮನ್ನು ಕೇಳಿದ್ರೆ ನಾನು ಕೊಡ್ತೇನೆ. ಕಾಮರ್ಸ್ ಡಿಪಾರ್ಟ್ಮೆಂಟ್ ಯಾವ ಲೆಕ್ಚರ್ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ. CA CS ಬಗ್ಗೆ, BCom ಬಗ್ಗೆ ಈಗಾಗಲೇ ಹೇಳಿದ್ರೆ ಮತ್ತೆ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಇನ್ಫಾರ್ಮೇಶನ್ ಇನ್ ಅಡಿಷನ್ ಟು ದಿಸ್ ಯಾರಿಗೆ ಬೇಕಾದ್ರೂ ಕೇಳ. ಈಗಾಗಲೇ ನಾನು ಹೇಳಿದ್ರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳ. Otherwise, we'll close the program.